ಹೇಳಿದ್ನಲ್ಲ ಆಗಲೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಅಷ್ಟೆಲ್ಲ ಆದರೂ ಕೂಡ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದು ತಮಾಷೆ ಅಲ್ಲ. ಸುಮ್ಮನೆ ಯಾರು ಒಂದು ಪ್ರೆಸ್ ಮೀಟಿಗೆ ಬರೋಲ್ಲ. ಇವತ್ತು ಈ ಡಿಜಿಟಲ್ ಯುಗದಲ್ಲಿ ಎಲ್ಲನೂ ಅಲ್ಲಲ್ಲಿಗೆ ಅವೈಲಬಲ್ ಆಗಿರೋಂಥ ಸಂದರ್ಭದಲ್ಲಿ ಈ ಥರ ಒಂದು 10 ಜನರನ್ನ ನೀವು ಯಾತಕ್ಕೋಸ್ಕರ ಕೂತು ಕೇಳಬೇಕು ಹೇಳಿ? ಅದಕ್ಕೇನಾದರೂ ಒಂದು ರೀಸನ್ ಇರಬೇಕಲ್ವಾ? ಆ ರೀಸನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ 1.5 ವರ್ಷ ಟೈಮ್ ಆಯಿತು. ಏನು ಮಾಡ್ತಾ ಇರ್ತೀವಿ ಅಂದರೆ, ಇವಾಗ ಸಿಂಪಲ್ ನಾನೊಂದು 2-3 ವಿಚಾರ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಪ್ರೆಸ್ ಮೀಟ್ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಏನಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ? ಇಲ್ಲಿವರೆಗೂ ಏನು ದವಾಕಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡ್ತೀವಿ. ನಿಮಗಾದರೂ ಪ್ರೆಸ್ ಮೀಟಿಗೆ ಬರೋದಕ್ಕೆ ಏನು ಇಂಟ್ರೆಸ್ಟ್ ಇರುತ್ತೆ? ಈ ಎಲ್ಲ ಪ್ರಶ್ನೆಗಳು ನನಗಿದ್ದೇ ಇರುತ್ತೆ. ಏನಕ್ಕೆ ಅಂದರೆ, ಯಾರೇ ಆಗಲಿ ಇವತ್ತಿನ ಇನ್ಸ್ಟಾಗ್ರಾಮ್ ಯುಗದಲ್ಲಿ, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಯುಗದಲ್ಲಿ, ಇಫ್ ದೇರ್ ಆರ್ ಸ್ಟಾರ್ಸ್, ದೇರ್ ವಿಲ್ ಬಿ ವ್ಯೂಸ್, ದೇರ್ ವಿಲ್ ಬಿ ಆಲ್ ಕೈಂಡ್ ಆಫ್ ಪ್ರೊಜೆಕ್ಷನ್ ಫಾರ್ ದಟ್. ಅದು ನಾನು ಅಷ್ಟೇ. 15 ನಿಮಿಷ ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಫೇವ್ರೆಟ್ ಸ್ಟಾರ್ ಏನು ಮಾತಾಡಿದ್ರು ಅಂತನೋ, ಅವರ ನೆಕ್ಸ್ಟ್ ಸಿನಿಮಾ ಅಪ್ಡೇಟ್ ಏನು ಅಂತನೋ ನೋಡ್ತೀನಿ. ಹಾಗಾದರೆ ಅವರು ಮಾತ್ರ ಪಿಕ್ಚರ್ಗಳು ಮಾಡಬೇಕಾ? ಬೇರೆ ಯಾರು ಮಾಡೋದೇ ಬೇಡವಾ? ಪ್ರವೀಣ್ ಏನು ಮಾಡೋಣ ಅಂದಾಗ, ಸರ್ ಇದನ್ನು ನನ್ನ ಹತ್ರ ಕುತ್ಕೊಂಡು ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಲೆಟ್ ಅಸ್ ಡೂ ಅ ಪ್ರೆಸ್ ಮೀಟ್ ಅಂತ ಅವ್ರು ಹೇಳಿದ್ದಕ್ಕೆ, ಅವ್ರು ಧೈರ್ಯ ಕೊಟ್ಟಿದ್ದಕ್ಕೆ ಮಾತ್ರನೇ ಈ ಪ್ರೆಸ್ ಮೀಟ್ ನಡೀತಿರೋದು. ಸರಿ ಆಯಿತು ಪ್ರವೀಣ್, ನಾನು ಮಾತಾಡಬೇಕು ಆವತ್ತು, ನಾನು ಐ ವಾಂಟ್ ಟು ಶೇರ್ ಅ ಫ್ಯೂ ಥಿಂಗ್ಸ್ ಅಂತ ನಾನು ಹೇಳಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಒಂದು ಸಿನಿಮಾ ಪ್ರೆಸ್ ಮೀಟಲ್ಲಿ, ನಾನು ಒಂದು 5-6 ಸಿನಿಮಾಗಳ ಪ್ರೆಸ್ ಮೀಟ್ ನಾನು ಅಟೆಂಡ್ ಮಾಡೋದ್ರ ಬಿಟ್ಟು ನಾನು ಯಾವತ್ತೂ ಆ ಥರ ಮಾತಾಡಿಲ್ಲ. ಯೂಶಲಿ ಒಂದು ಮಾತು ಹೇಳ್ತಾ ಇರ್ತೀವಿ, ನಮ್ಮ ನಿರ್ಮಾಪಕರು ನಮಗೇನು ಬೇಕೋ ಕೊಟ್ಟರು, ನಾವು ಕೇಳಿದ್ದನ್ನೆಲ್ಲ ಕೊಟ್ಟರು, ನಮ್ಮನ್ನು ಮಕ್ಕಳ ಥರ ನೋಡಿಕೊಂಡ್ರು, ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಅಯ್ಯೋ ನಮಗೇನು ಕೊರತೆನೇ ಮಾಡಿಲ್ಲ ಅಂತ. ನಮ್ಮ ತಾಯಣೆಗೂ ಈ ಸಿನಿಮಾದಲ್ಲಿ ಅದೇನೂ ಆಗಿಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ನಿರ್ಮಾಪಕರೇ ಇರಲಿಲ್ಲ. ಇದು ಬರೀ ಒಂದು ಟೆಕ್ನಿಷಿಯನ್ಗಳ ಸಂತೆ. ನಮ್ಮ ಕುಲ್ದೀಪ್ ಅವ್ರು ಹೇಳ್ದಂಗೆ ಹಸಿವಿರೋ ಆರ್ಟಿಸ್ಟ್ಗಳ ಸಂತೆ. ಇಲ್ಲಿ ಯಾರೋ ಒಬ್ಬರು ಅವ್ರ ಜೇಬಿಂದ ದುಡ್ಡು ಹಾಕಿದ್ರೇ ಸಿನಿಮಾ ಮಾಡ್ತೀನಿ ಅನ್ನೋ ಔದಾರ್ಯಕ್ಕೋ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾವು ನಮ್ಮನ್ನು ಶೋಕೇಸ್ ಮಾಡ್ಕೋಬೇಕು ಅನ್ನೋ ಉಪಚಾರಕ್ಕೋ ಮಾಡಿರೋ ಸಿನಿಮಾ ಇದಲ್ಲ. ನನಗೆ ಯಾವಾಗಲೂ ಕಾಡ್ತಾ ಇರೋದು, ಇಲ್ಲಿರೋಂಥ 4 ಜನ ಆ್ಯಕ್ಟರ್ಗಳು ಇದಕ್ಕೆ ಬರೀ ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಇಲ್ಲಿ ಕೂರಿಸಿದ್ದೀನಿ ಅಷ್ಟೇ. ಎಲ್ಲರೂ ಕೂತ್ಕೊಂಡ್ರೆ ದೊಡ್ಡ ಇದಾಗತ್ತೆ ಅನ್ನೋ ಕಾರಣಕ್ಕೆ. ಸರ್ ಕುಲ್ದೀಪ್ ನಾನೊಂದು 20 ವರ್ಷದಿಂದ ನೋಡಿದ್ದೀನಿ, ಎಷ್ಟೋ ಸಿನಿಮಾಗಳಲ್ಲಿ ನೋಡಿದ್ದೀನಿ, ನನ್ನ ಜೊತೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಅನಿಸುತ್ತೆ ಎಂಥ ಅದ್ಭುತ ನಟ ಅಂತ. ಆದರೆ ನನಗೆ ನಮ್ಮ ಮನೆಯವ್ರಿಗೆ ಒಂದು 4 ಜನಕ್ಕೆ, ನಮ್ಮ ಫ್ರೆಂಡ್ಸು ನಮ್ಮ ಏರಿಯಾನಲ್ಲಿ ಟೀ ಕುಡಿದ್ರೆ ಅದು ಅನ್ನಿಸ್ಬಿಟ್ರೆ ಸಾಲದು. ಸೊ ಇವಾಗ ಕುಲ್ದೀಪ್ ಏನು ಮಾಡ್ತಾರೆ, ಹೆಂಗೆ ಅವ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ? ಈಸ್ ಅನ್ ಆ್ಯಕ್ಟರ್. ಅವ್ರಿಗೇನಿರುತ್ತೆ, ಯಾರೋ ಒಬ್ರು ನಿರ್ದೇಶಕರ ಹತ್ರ ಹೋಗ್ತಾರೆ, ಅವ್ರಿಗೊಂದು ಫೋಟೋ ಕೊಡ್ತಾರೆ, ಅಥವಾ ನಾನೊಂದು ಸಿನಿಮಾ ಮಾಡ್ತೀನಿ ಸರ್ ಇದರಲ್ಲಿ ನಂಗೊಂದು ಚಾನ್ಸ್ ಕೊಡಿ ಅಂತಾರೆ. ನಿರ್ಮಾಪಕರು ಒಪ್ಪಬೇಕು, ನಿರ್ದೇಶಕ ಏನಕ್ಕೆ ಒಪ್ತಾರೆ ಸರ್? ಕುಲ್ದೀಪ್ ಅವ್ರನ್ನ ಹಾಕೊಳ್ಳೋದಕ್ಕೆ ಏನಕ್ಕೆ ಒಪ್ತಾರೆ ಯಾರಾದರೂ? ಇವತ್ತು ಒಪ್ಪಲ್ಲ ಸರ್. ಯಾವ್ಯಾವ ಸಿನಿಮಾದಲ್ಲಿ ಮಾಡಿದ್ದಾರೆ, ಇವರಿಂದ ಏನೇನು ಹಿಟ್ಗಳು ಬಂದಿದೆ, ಇವ್ರ ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ನೋಡಿಕೊಂಡು ಅವ್ರ ಬಜೆಟ್ಗೆ ತೂಗಿದ್ರೆ ಮಾತ್ರನೇ ಅವ್ರಿಗೆ ಸಿನಿಮಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಸಿಗೋ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ, ಅವ್ರು ಇದೀನೋ ಇಲ್ವೋ ಅಂತ ಥಿಯೇಟ್ರಿಗೆ ಹೋಗಿ ನೋಡೋವರೆಗೂ ಗೊತ್ತಿರಲ್ಲ ವೆದರ್ ಹೀ ಇಸ್ ದೇರ್ ಅಂತ. ಬಟ್ ಡಸ್ ದಟ್ ಮೀನ್ ದಟ್ ಹಿ ಡಸ್ ನಾಟ್ ಹ್ಯಾವ್ ಟ್ಯಾಲೆಂಟ್? ಇಲ್ಲ, ನನಗೆ ಗೊತ್ತು ಅವ್ರ ಟ್ಯಾಲೆಂಟ್ ಏನು ಅಂತ ಈ ಪಿಕ್ಚರಲ್ಲಿ ನೋಡ್ತೀರಾ, ದಟ್ಸ್ ಆಲ್. ಸೊ ಇದೇ ಥರ ಅದು ಕುಲ್ದೀಪ್ ಆಗಿರ್ಬೋದು. ಇನ್ನೊಂದು ಈ ಹುಡುಗನ ಬಗ್ಗೆ ಹೇಳ್ತೀನಿ. ಮಜ್ಜಿಗೆ ಅಂತ ಒಂದು ಪಾತ್ರ ಮಾಡಿದ್ದಾರೆ, ರಾಘವ್ ರಾಮ್ ಅಂತ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಆಲ್ಸೋ. ಇವ್ರ ಏಜ್ 28 ವರ್ಷ. ಯಾವುದು ಯೂಶಲಿ ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಬೆಂಗಳೂರಲ್ಲಿ ಒಂದು 10-15 ವರ್ಷ ಆಗಿದೆ, ಸೆಟ್ಲ್ ಆಗಿದ್ದಾರೆ. ಎಲ್ಲೋ ಅಲ್ಲಿಂದ ಏನೋ ದುಡ್ಡು ಸಿಕ್ಬಿಡ್ತು, ತೊಗೊಂಬಂದ್ಬಿಟ್ಟು ಇಲ್ಲಿ ಪಿಕ್ಚರ್ ಮಾಡ್ಬಿಡ್ತೀನಿ ಅನ್ನೋ ಥರ ಬಂದವರಲ್ಲ. ಎಷ್ಟು ಕ್ಲಾರಿಟಿ ಇದೆ ಅಂದರೆ, ಸರ್ ನನಗೆ ಆ್ಯಕ್ಟಿಂಗ್ ಬರುತ್ತೆ ಸರ್, ನಾನು ಯಾವುದೋ ಒಂದು 4-5 ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದೀನಿ ಸರ್. ಆದರೆ ನಾನು ಹೆಂಗೆ ಹೋಗ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಹೇಳಿ ಸರ್ ನಾನು ಹಾಕೊಂಡೊಂದು ಸೀನ್ ಬರೀರಿ, ನಾನು ಹಾಕೊಂಡೊಂದು ಸಿನಿಮಾ ಹೋಗಲ್ಲೇ ಅಂತಾರೆ. ಏನಕ್ಕೆ ಅಂದರೆ, ಈ ಫೇಸ್ಗಿರೋ ವ್ಯಾಲ್ಯೂ ಅಲ್ಲ, ಅಥವಾ ಈ ಟ್ಯಾಲೆಂಟ್ ಅನ್ನೋದಲ್ಲ, ಅವರು ಏನು ಮಾಡಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಚಾನ್ಸ್ ಸಿಗುತ್ತೆ. ಇವತ್ತು ಇದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ರಾಮು, ನನ್ನ ಹುಲಿರಾಯ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಂಥವ್ರು. ನಮ್ಮ ಯಾರು ತೇಜಸ್ವಿ ಹರಿದಾಸ್ಗೆ ವಲಸೆ ಬಂದವರೇ ಅನ್ನೋ ಹಾಡಿಗೆ ಹಿ ಗಾಟ್ ಎ ಸ್ಟೇಟ್ ಅವಾರ್ಡ್. ನಾನು ಇವ್ರಿಗೆ ಹೇಳಿದ್ದೆ, ಗುರು ಅದೊಂದು ಸಿನಿಮಾದ ವಲಸೆ ಬಂದವರೇ ಹಾಡು, ಆಮೇಲೆ ಹೇ ಹುಡುಗಿ ಹಾಡು, ಅದೆಷ್ಟೋ ವ್ಯೂಸ್ ಹೋಗಿ ಗಣೇಶ್ ಕಾರಂತ್ ಹಾಡಿದ ಹಾಡು, ಇಟ್ ಬಿಕೇಮ್ ಎ ಸೂಪರ್ ಹಿಟ್ ಆ ಟೈಮ್ಗೆ, 2018-19. ಬಟ್ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಟ್ ಅಂತೀವಲ್ಲ. ಇವತ್ತು ಅರ್ಜುನ್ ರಾಮು ಅಂದರೆ ಮತ್ತೆ ಕರೆಕ್ಟ್, ಅದೇ ಹುಲಿರಾಯ ಮಾಡಿದ್ರಲ್ಲ, ಹೌದಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಅಂತಾರೆ. ಮಧ್ಯದಲ್ಲಿ ರಕ್ಷಿತ್ ಶೆಟ್ಟಿ ಅವ್ರದ್ದೊಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ಅಂತ ಮಾಡಿದ್ರು. ನಾನು ಇವ್ರ ಹತ್ರ ಏನಕ್ಕೆ ಅರ್ಜುನ್ ಜನ್ಯ ನನ್ನ ಭಾಳ ಕ್ಲೋಸ್ ಫ್ರೆಂಡ್. ಇಫ್ ಐ ಕಾಲ್ ಹಿಮ್, ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಮಾಡ್ತಾರೆ, ಯಾರೇ ಆಗಿರ್ಬೋದು. ನಮ್ಗೆ ಇಂಡಸ್ಟ್ರಿನಲ್ಲಿ ಇವತ್ತು ನಾವು ಸಿನಿಮಾಗಳು ಮಾಡ್ತಾ ಇದ್ದೀವಿ, ಇನ್ನೊಂದು ಸರ್ ಬನ್ನಿ ಅಂದರೆ ಮಾಡ್ತಾರೆ. ವೈ ಡಿಡ್ ಐ ಚೂಸ್ ಅರ್ಜುನ್ ರಾಮು ಅಂದರೆ,
ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನಂತಾರೆ ಅವಗಾಹನೆ, ಸೌಂಡ್ ಅಂದರೆ ಏನು, ಇದಕ್ಕೆ ಅವ್ರು ಮಾಡಿರೋಂಥ ಶ್ರದ್ಧೆ. ನಾನು ಏನೋ ಒಂದು ಸುಮ್ಮನೆ ಒಂದು ಮ್ಯೂಸಿಕ್ ಕೊಟ್ಬಿಡಿ ಅಂತ ಕೇಳಲಿಲ್ಲ ಇವ್ರನ್ನ. ಈ ಥರ ಟೆಕ್ನಿಷಿಯನ್ಗಳ ದಂಡು. ನನ್ನ ಪಕ್ಕದಲ್ಲಿ ಕೂತಿರೋರು ದ್ವಾರಕೀಶ್ ಅವರ ಮಗ ಅಭಿಲಾಷ್ ದ್ವಾರಕೀಶ್. ಒಂದು ಲೆಗಸಿ ಕರ್ನಾಟಕದಲ್ಲಿ ಯಾವತ್ತೋ ಒಂದು ಅದು ಎಲ್ಲರೂ ಹೇಳಿರ್ತಾರೆ, ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ. ಆ್ಯಸ್ ಅ ಫಿಲ್ಮ್ ಮೇಕರ್ ಆಫ್ರಿಕಾದಲ್ಲಿ ಶೀಲಾ, ಆಮೇಲೆ ಸುಮಾರಷ್ಟು ಅವ್ರು ಮಾಡಿರೋ ಸಿನಿಮಾಗಳು, ಅವ್ರ ಲೆಗಸಿ. ನಾನು ಅಭಿ ಸರ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ, ಇವ್ರಿಗೆ ಟ್ಯಾಲೆಂಟ್ ಇಲ್ವಾ ಸರ್? 25 ವರ್ಷದ ಹಿಂದೆ ಹೃದಯ ಕಳ್ಳರು ಮಾಡಿದ್ರು, ಆಮೇಲೆ ಅರ್ಧಂಬರ್ಧ ಪ್ರೇಮ ಕಥೆ ಮಾಡಿದ್ರು. ಈಗ ಅಭಿಲಾಷ್ ಸರ್ ಇವಾಗ ಅರವಿಂದ್ ಸರ್ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಬನ್ನಿ ಸರ್ ಮಾಡೋಣ ಅಂತ ಜೋಕರ್ ಜಾನಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ನನಗೆ ದ್ವಾರಕೀಶ್ ಸರ್ ಕಾಣಿಸ್ತಾರೆ ಅದರಲ್ಲಿ. ನಾನು ಇನ್ಫ್ಯಾಕ್ಟ್ ಅವ್ರಿಗೆ ಹೇಳಿದ್ದೆ, ಸರ್ ದಯವಿಟ್ಟು ಈ ಸಿನಿಮಾಗೋಸ್ಕರ ಯು ಹ್ಯಾವ್ ಟು ಬಿ ಇನ್ ದಟ್ ಲುಕ್ ಅಂತ. 45 ದಿವಸ ಓವರ್ ಅ ಪೀರಿಯಡ್ ಆಫ್ 2 or 3 ಶೆಡ್ಯೂಲ್ಸ್ ಅದೇ ಥರ ಮೇಂಟೈನ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ರು. ಇವಾಗ ಅಭಿಲಾಷ್ ಸರ್ ಟ್ಯಾಲೆಂಟ್ ಇದೆಯೋ ಇಲ್ವೋ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನಕ್ಕೆ ಇವ್ರುಗಳಿಗೆಲ್ಲ ಇವತ್ತಿಗೂ ಕೂಡ ನಾನು ಇಲ್ಲಿ ಕರೆದು ಸ್ಟೇಜ್ ಮೇಲೆ ನಾವು ವಿ ಆರ್ ಸ್ಪೀಕಿಂಗ್ ಅಬೌಟ್ ಆಲ್ ದಿಸ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಲಾನ್ ಇಂಡಿಯಾ ಸಿನಿಮಾ, ಟೆಕ್ನಿಕಲ್ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೆ ಡೈರೆಕ್ಟರ್ಗಳು ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿನ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ನಾನು ದಿನಕ್ಕೊಂದೊಂದು ಕತೆ ಮಾಡುವಂಥ ಕಳ್ಳನ ಮಗ ನಾನು. ನನಗೇನಾಗ್ಬಿಟ್ಟಿದೆ ಅಂದರೆ ಎಷ್ಟೋ ಕತೆಗಳಿದೆ ಹೇಳೋದಕ್ಕೆ, ಮೀಡಿಯಮ್ ಇದೆ. ನಾನೊಂದು 22 ವರ್ಷದ ಹಿಂದೆ ನಾನು ಡಿಜಿಟಲ್, ಬಗಾಡೆ ಅವರು ಹೇಳ್ದಂಗೆ ನಾನು ಡಿಜಿಟಲ್ ಮೀಡಿಯಮ್ನ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಅಶೋಕ್ ಕಶ್ಯಪ್ ನಾನು ಇವರು ನಮ್ಮ ಏರಿಯಲ್ಲಿ ಒಂದಿನ ಸಿನಿಮಾ ಮಾಡಿದಾಗ, ಯಾವುದೋ ಡಿಜಿಟಲ್ ಅಂತೆ ಗುರು, ಇವನು ಯಾವುದೋ TV ಸೀರಿಯಲ್ ಕ್ಯಾಮ್ರಾ ತೊಗೊಂಡು ಮಾಡ್ತಾವನೆ ಅಂದರು. ಆ ಸಿನಿಮಾ ಮುಗಿದು ರಿಲೀಸ್ ಆಗೋ ಟೈಮ್ಗೆ ಹೆಂಗೆ ಮಾಡಿದೆ ಗುರು ಅಂತ ಇಂಡಸ್ಟ್ರಿಯವರೇ ಸುಮಾರು ಜನ ಬಂದು ಕೇಳಿದ್ರು. ಆವತ್ತು ನಮ್ಗೆ ಏನಿತ್ತು ಗೊತ್ತಾ, ಒಂದು ಹಸು, ನನ್ನ ಮಗಂದು ಯಾರಾದರೂ ಒಂದು ಕ್ಯಾಮ್ರಾ ಕೊಟ್ಬಿಟ್ರೆ ಗುರು, 1-2 ಶಾರ್ಟ್ ಫಿಲ್ಮ್ ತೆಗೆದುಬಿಡೋಣ ಗುರು, ಯಾರೋ ಒಬ್ರಿಗೆ ತೋರಿಸ್ಬಿಡೋಣ ಗುರು, ಅವ್ರಿಗೇನೋ ನಾನು ಮಾಡಿರೋವಂಥ ಒಂದು ಸೀನ್ ಇಷ್ಟ ಆಗ್ಬಿಟ್ರೆ ನಂಗೆ ಎಲ್ಲೋ ಒಂದು ಡೈರೆಕ್ಷನ್ ಚಾನ್ಸ್ ಸಿಗುತ್ತೆ. ಅವಾಗ ನಾನು ಆ್ಯಕ್ಟ್ರು ಆಗಿದ್ದೆ, ಆ್ಯಕ್ಟು ಮಾಡ್ತಾ ಇದ್ದೆ, ಯಾರೋ ಒಬ್ಬ ಕರೆದುಬಿಡ್ತಾನೆ, ಕಾದೆ. ಐ ವೆಯ್ಟೆಡ್ 2008 ತನಕ ಕಾದೆ, ಆಲ್ಮೋಸ್ಟ್ 2002ರಿಂದ ಯಾರು ಕರೆದುಬಿಟ್ಟು ಇಲ್ಲೊಂದು ಏನೂ ಹಾಕಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಶಾರ್ಟ್ ಫಿಲಮ್ ನಾನೇ ತಕ್ಕೊಂಡು ಅಲ್ಲಿಂದ ನನಗೆ ನಮ್ಮ ಏರಿಯಲ್ಲಿ ಒಂದಿನ ಪ್ರೊಡ್ಯೂಸರ್ ಸಿಕ್ಕಿದ್ದು, ಅಲ್ಲಿಂದ ಆ್ಯಕ್ಟ್ರುಗಳು ಸಿಕ್ಕಿದ್ದು. ನನ್ನ ಮೊದಲನೇ ಸಿನಿಮಾ, 2ನೇ ಸಿನಿಮಾ, 3ನೇ ಸಿನಿಮಾ ಇಲ್ಲಿವರೆಗೂ ಒಬ್ಬರು ನಿರ್ಮಾಪಕರು ಬಾಗಿಲು ತಟ್ಬಿಟ್ಟು ಬಾಗರು ಪಿಕ್ಚರ್ ಮಾಡ ಅಂತ ಹೇಳಿಲ್ಲ. ಈಗ ಅದಾಗ್ತಾ ಇದೆ ದೇವ್ರ ದಯದಿಂದ. ಬಟ್ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಈ ಥರದ ಸಿನಿಮಾಗಳು ಕಂಟೆಂಟ್ ಈಸ್ ದಿ ಕಿಂಗ್, ಎಲ್ಲರೂ ಕಂಟೆಂಟ್ ಈಸ್ ದಿ ಕಿಂಗ್ ಅಂತಾನೆ ಇರ್ತಾರೆ. ಆದರೆ ನಿಜವಾಗ್ಲೂ ಕಂಟೆಂಟ್ ಮಾಡೋದಕ್ಕೆ ಎಲ್ಲಿದೆ ಸರ್ ಮಾರ್ಕೆಟ್? ಆಚೆ ಕಡೆ ಹೋಗ್ಬಿಟ್ಟು ನಾನು ಯಾರಾದರೂ ಒಬ್ಬರು ಪ್ರೊಡ್ಯೂಸರ್ನ ಇವತ್ತು ನಾನು ಮೀಟ್ ಮಾಡಿದ್ರೆ ನೆಗೆಟಿವ್ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ನಿನ್ನ ಸಿನಿಮಾದಲ್ಲಿ ಹೀರೋ? ಸರ್ ಹಿಂಗಿದೆ ಸರ್, ಈ ಥರದ್ದು ಒಂದು ಕತೆ ಮಾಡಿದ್ದೀನಿ ಸರ್, ಇದನ್ನು ಸಿನಿಮಾ ಮಾಡಿದ್ರೆ ಒಂದು 2 ಕೋಟಿನಲ್ಲಿ ಸಿನಿಮಾ ಮಾಡೋದು. 2 ಕೋಟಿಲಿ ಪಿಕ್ಚರ್ ಆಗುತ್ತಾ ಇವತ್ತಿನ ಕಾಲದಲ್ಲಿ? 2 crores ಇವನೇನೋ ಕತೆ ಹೊಡಿತಾವ್, ಇವನು ಗ್ಯಾರಂಟಿ ಇವನೇನೋ ಮಾಡೋಕ್ಕೆ ಹೋಗ್ತಾರೆ. ಇಲ್ಲ ಸರ್, ಆಗುತ್ತೆ ಸರ್, ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ, ಬ್ಯೂಟಿಫುಲ್ಲಾಗಿ ಮಾಡಿ 2 CR ನಾವು ಒಂದು ಸಿನಿಮಾ ಮಾಡೋಣ ಸರ್. ಹೌದಾ, ಮಾಡೋಣ, ಸೂಪರ್. ಯಾರು ಹೀರೋ? ಸರ್ ಹೀರೋ ಅದೇ ಸರ್, ಈ ಕತೆಗೆ ನಾವು ಯಾರು ಅಂತ ಆಯ್ಕೆ ಮಾಡ್ಕೊಳ್ಳೋಣ ಸರ್. ಇಲ್ಲ, ಒಂದು ಕೆಲಸ ಮಾಡೋಣ, ಯಾರಾದರೂ ಒಂದು 1 2 3 4 5 6 7 8 9 10 230 ಹೀರೋಸ್ ಇದಾರಲ್ಲ, ಯಾರಾದರೂ ಒಬ್ರು ಸಿಗಲಿ, ಅದು ಮಾರ್ಕೆಟ್ ಏನು ನೋಡ್ಕೊಂಡು ಮಾಡೋಣ. ಕರೆಕ್ಟ್ ಸರ್, ಅವ್ರಿಗದು ವ್ಯಾಪಾರ ಆಗಬೇಕು, ಸಿನಿಮಾ ಆಗಬೇಕು, ಆದರೆ ಸೇಫು, ಅದೇ ಪ್ರೊಡ್ಯೂಸರ್ ಅನ್ನೋದು. ಸೊ ನಾನು ಡಿಸೈಡ್ ಮಾಡಿದೆ, ನಾವು ಏನಕ್ಕೆ ನಿರ್ಮಾಪಕರನ್ನ ಹುಡ್ಕೊಂಡೋಗಿ ಅವ್ರ ದುಡ್ಡನ್ನ ತೊಗೊಂಡು ನಾವೇನೋ ಮಾಡಿ ಬೇಡ, ಕತೆಗಳು ಮಾಡ್ತಾ ಇದ್ದೀವಲ್ವಾ, ಆ ಕತೆಗಳನ್ನ ಹೇಳೋದಕ್ಕೆ ಇವತ್ತು ಕ್ಯಾಮ್ರಾ ಇದೆ, ತಲೆ ಕೆಟ್ಟರೆ ಫೋನಲ್ಲಿ ತೆಗೆದಾಕ್ಬಿಡ್ತೀನಿ ಪಿಕ್ಚರ್ನ. ಈ ಥರ ಹೇಳೋವಂಥ ಕಥೆಗಳನ್ನು ನಾವು ಬ್ಯೂಟಿಫುಲ್ಲಾಗಿ ಒಳ್ಳೊಳ್ಳೆ ನಟರನ್ನು ಸೇರಿಸ್ಕೊಂಡು ಕನ್ನಡ ಚಿತ್ರೋದ್ಯಮದಲ್ಲಿ ಆಗೊಂದ್ಸಲ ಈಗೊಂದ್ಸಲ ಬರುವಂಥ ಒಳ್ಳೆ ಸಿನಿಮಾಗಳಲ್ಲದೆ, ಹಂಗನ್ಬಿಟ್ಟು ನಾವೇನೋ ದಿನ ಬೆಳಗಾದರೆ ಸಖತ್ತಾಗಿರೋ ಸಿನಿಮಾ ತೆಗೆದುಬಿಡ್ತೀವಿ ಅಂತಲ್ಲ. ವಿ ಆರ್ ಆಲ್ಸೋ ಆನ್ ದಿ ಲರ್ನಿಂಗ್ ಕರ್ವ್. ನಮ್ಮ ಬಜೆಟು, ನಮ್ಮ ಕೆಪಾಸಿಟಿ, ನಮ್ಮ ತಾಳ್ಮೆ ಎಲ್ಲವನ್ನೂ ನಾವು ಇಟ್ಕೊಂಡು, ಇಲ್ಲಿ ನಾನು ಹೇಳ್ತಿದ್ದೆ ನನ್ನ ಹೆಂಡ್ತಿಗೆ, ಆ್ಯಕ್ಚುಲಿ ನಾವೊಂದು ಈ ಇಡೀ ಸಿನಿಮಾನ ನಾವೊಂದು 53 ದಿವಸ ಶೂಟ್ ಮಾಡಿದ್ದೀವಿ. ಇಡೀ ಸಿನಿಮಾ ಎಲ್ಲ ಆದಮೇಲೆ ನಮ್ಗೆ ಅನಿಸಿದ್ದು, ಇಲ್ಲಿ ಏನಾಯಿತು ಅಂದರೆ 53 ದಿನದ ನಮ್ಮ ಟೈಮನ್ನ ನಾವು ಇನ್ವೆಸ್ಟ್ ಮಾಡಿದ್ವಿ. ದುಡ್ಡು ಎಷ್ಟು ಇನ್ವೆಸ್ಟ್ ಮಾಡಿದೀವಿ ಅನ್ನೋದು ಅದು ಕೇಳಿದ್ರೆ ಅದು ಇಲ್ಲ ಆಯಿತು ಬಾಬ್ಗುರು ಅಂತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಗುಡ್ ವಿಲ್ನ ಯೂಸ್ ಮಾಡ್ಕೊಂಡು, ನಾನು ಹೇಳಿದ್ನಲ್ಲ, ಕಾಲಿಟ್ಟೆ ಈ ಪಿಕ್ಚರ್ ಮಾಡಬೇಕು ಅಂತ ಅಷ್ಟೇ. ಈ ಕಡೆಗೆ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಿಂತಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಆಲ್ ದೀಸ್ ಪೀಪಲ್. ಇಲ್ಲಿ ಯಾರು ಕೂಡ ನನ್ನ ರೆಮ್ಯೂನರೇಷನ್ ಎಷ್ಟು, ಬಾಟಾ ಎಷ್ಟು, ಇನ್ಕ್ಲೂಡಿಂಗ್ ನಮ್ಮ ಅಲ್ಟಿಮೇಟ್ ಶಿವು ಅವರು ಇಲ್ಲೇ ಇದ್ದಾರೆ, ನಮ್ಮ ಫೈಟ್ ಮಾಸ್ಟ್ರು. ಸರ್ ಎಂತೆಂಥ ರಿಸ್ಕಿ ಫೈಟ್ಸ್ ಮಾಡಿಕೊಟ್ರು ಅಂದರೆ, ಇದು ಯಾವುದು ಎಗರ್ಬಿಟ್ಟು ಕಾಲೆದ್ಬಿಟ್ಟು ಹೊಡೆಯೋಂಥ ಫೈಟ್ಗಳಲ್ಲ, ರಾ ಫೈಟ್ಗಳು. ಅದನ್ನು ಮಾಡಬೇಕು ಅಂದರೆ ಅಲ್ಟಿಮೇಟ್ ಶಿವು ಅವ್ರು ಹೇಳಿ, ಸರ್ ನೀವು ಮಾಡ್ತಾ ಇದ್ದೀರಾ ಪಿಕ್ಚರನ್ನು ನಾವು ಇದ್ದೀವಿ ಸರ್ ಅಂತ. ಸರ್ ನನ್ನ ಇಷ್ಟು ವರ್ಷದ ಜರ್ನಿ, ನಮ್ಮ ಏರಿಯಲ್ಲಿ ಒಂದಿನ ತುಗ್ಲಕ್, ಹುಲಿರಾಯ, ಅರ್ಧಂಬರ್ಧ ಪ್ರೇಮ ಕತೆ, ಕಮಿಂಗ್ ಅಪ್ ಟು ಕಂಟ್ರಿ ಮೇಡ್, ಇಲ್ಲಿವರೆಗೂ ನನಗೆ ಅನಿಸಿರೋದೇನು ಅಂದರೆ ಅದ್ಭುತವಾಗಿರೋ ಟೆಕ್ನಿಷಿಯನ್ಗಳನ್ನು, ಆರ್ಟಿಸ್ಟ್ಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿ ಸರ್. ದಟ್ ಈಸ್ ಮೈ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ.
ಹಿಂದೆ ಯಾರ್ಯಾರು ನಮ್ಮ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಏನೇನಾಗಿದ್ದಾರೆ ಅನ್ನೋದೆಲ್ಲ ನನಗೆ ಮಾತಾಡೋಕೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಐ ವಾಂಟ್ ಆಲ್ ದೀಸ್ ಪೀಪಲ್ ಟು ಗ್ರೋ ಅಪ್ ಲೈಕ್ ದಟ್ ಆ್ಯಂಡ್ ಬಿಕಮ್ ಬಿಗ್ ಲೈಕ್ ದಟ್. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸ್ಟಾರ್ ಸಿಸ್ಟಮಲ್ಲಿರುವಂಥ ಅದ್ಭುತ ಸಿನಿಮಾಗಳು ನಾವೆಲ್ಲರೂ ಪ್ರಚಾರ ಮಾಡ್ತೀವಿ, ನಮಗೂ ಇಷ್ಟ. ಒಳ್ಳೊಳ್ಳೆ ಸಾಂಗ್ಗಳು, ಒಳ್ಳೊಳ್ಳೆ ಮೇಕಪ್ಗಳು, ಟೆಕ್ನಾಲಜಿ, ಲೈಟಿಂಗು, ಜಿಗಿ ಜಿಗಿ ಅದು ರೀ ಸಿನಿಮಾ ಅಂದರೆ. ನನ್ನ ಮಗನ ಗೂಸ್ ಬಂಪ್ಸ್, ಎಲಿವೇಶನ್, ನಮ್ಮ ಪಿಕ್ಚರಲ್ಲೂ ಅವೆಲ್ಲ ಇದೆ. ಆದರೆ ನಮ್ಮದು ಆ ಥರದ ಬಿಲ್ಡಪ್ ಇರುವಂಥ ಬಜೆಟ್ಟಿನ ಸಿನಿಮಾ ಅಲ್ಲ, ಇದು ಶ್ರಮದ ಸಿನಿಮಾ. ನಿನ್ನೆ ಅಭಿಸರ್ ಹೇಳ್ತಾ ಇದ್ರು, ನಮ್ಮ ಇಡೀ ಸಿನಿಮಾದ ಆ್ಯಕ್ಚುಲ್ ಬಜೆಟ್ ಏನು ಗೊತ್ತಾ ಅರವಿಂದ್ ಜಿ ಅಂದ್ರೆ, ಏನು ಅಂದರೆ ಅನ್ಲಿಮಿಟೆಡ್ ಪ್ಯಾಷನ್. ನಿಜವಾಗ್ಲೂ ಹೇಳ್ತೀನಿ, ಪಾವಗಡದಲ್ಲಿ ಹೋದಾಗ ನೀವು ಅಂದರೆ ನನ್ನ ಮೇಕಿಂಗ್ ವಿಡಿಯೋನ ನಾನು ಶೂಟ್ ಮಾಡಿ ವಾಂಟ್ ಟು ಪ್ರೆಸೆಂಟ್ ಇಟ್. ಒಂದೇ ಒಂದು ದಿವಸ ನಾವು ಯಾವುದು ಕ್ಯಾರವಾನ್ ತರಿಸಿಲ್ಲ. ಯಾರೊಬ್ಬರು ಕೂಡ ಈ ಪ್ರೊಡಕ್ಷನ್ಗೆ ಅಣ್ಣ ಎಳ್ನೀರು ಕೊಡ್ಲ, ಅಣ್ಣ ಕಲ್ಲಂಗಡಿ ಅನ್ಕೊಂಡು, ನೋ, ನಥಿಂಗ್ ಲೈಕ್ ದಟ್. ನಮ್ಮ ಊಟ ತಿಂಡಿ ನಾವು ಮಾಡಿದ್ವಿ, ನಮ್ಮ ಕೈ ನಾವು ತೊಳ್ಕೊಂಡ್ವಿ, ಕ್ಯಾಮ್ರಾಮನ್ ಸರ್ ರೆಡಿ ಇದ್ರು, ರಪ್ ಅಂತ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಇದೇ ಥರ ಬೆವ್ರರಿಸಿ ಶೂಟಿಂಗ್ ಮಾಡಿದ್ವಿ. ಏನು ಈ ಬೆವ್ರರಿಸಿರೋದು ನಮ್ಮನೆ ಬರ ನಾವು ಹರಿಸ್ತೀವಿ. ನಿಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಎಲ್ಲರನ್ನೂ ಕೇಳ್ಕೊತಾ ಇರೋದು ಒಂದೇ ಒಂದು ಏನು ಅಂದರೆ, ಈ ಥರದ ಕಂಟ್ರಿ ಮೇಡ್ಗಳನ್ನು ಆದಷ್ಟು ಬೆಳೆಸಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ಗಳು ಬೇಕಾಗಿರುವಂಥ ಕಾಲದಲ್ಲಿ ನನ್ನನ್ನು ಸೇರಿಸ್ಕೊಂಡು ಎಲ್ಲರೂ ಕೋತಿಗಳಾಗ್ಬಿಟ್ಟಿದ್ದೀವಿ. ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಗಿಮಿಕ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಆ ಗಿಮಿಕ್ಗಳು ಇರಲಿ, ಅದಕ್ಕೊಂದು ಸ್ಪೇಸ್ ಇದೆ, ಅದಕ್ಕೊಂದು ಮಾರ್ಕೆಟ್ ಇದೆ, ಅದೆಲ್ಲವೂ ಇದೆ. ಅದ್ರ ಜೊತೆಗೆ ಈ ಥರದ್ದೊಂದು ಸತ್ವಭರಿತವಾದ ಸಿನಿಮಾಗಳನ್ನ ಹೇಳೋಕ್ಕೆ ಹೋದಾಗ ಮಕ್ಕುಗಿರಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಮಕ್ಕುಗಿರಿ ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಇದೇನು ಹಬ್ಬ ಸಿನಿಮಾ ಮಾಡ್ಬಿಟ್ಟು ಇವ್ನು ಇಷ್ಟೊಂದೆಲ್ಲ ಬಿಲ್ಡಪ್ ತೊಗೊಂತವನೆ, ಅದು ಹೇಳಿ, ನೋ ಪ್ರಾಬ್ಲಮ್, ನಾನು ಸುಮ್ಮನೆ ಇರಲ್ಲ, ಇನ್ನೊಂದು ಪಿಕ್ಚರ್ ಇನ್ನೊಂದು ಕತೆ ಮಾಡ್ತೀನಿ. ಪಾಯಿಂಟ್ ಏನು ಅಂತಂದರೆ, ಕನ್ನಡ ಚಿತ್ರೋದ್ಯಮದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ಇವತ್ತಿಗೂ ಎಲ್ಲೋ ಹೋದರೆ ನಮ್ಮ ಏರಿಯಾ ಗಾಂಧಿ ಬಜಾರಲ್ಲಿ ಎಲ್ಲೋ ಹೋಗ್ತಾ ಇದ್ರೆ ಯಾರೋ ಹುಡುಗ, ಸರ್ ನಾನು ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ ಸರ್ ನಮ್ಮ ಏರಿಯಲ್ಲಿ ಒಂದಿನ, ಸರ್ ನೀವು ಆ ಥರ ಸಿನಿಮಾ ಮಾಡಿ ಸರ್ ಅಂತ ಅವ್ನು ಯಾವನೋ ಬಂದ್ಬಿಟ್ಟು ಹೇಳ್ತಾನೆ. ಅಂಥವ್ರಿಂದನೇ ಪ್ರಾಬ್ಲಮ್ ಆಗಿರೋದು. ಇಲ್ಲಾಂದರೆ ಬಿಟ್ಟೋಗ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮಾರ್ಕೊಂಡು ಎಲ್ಲ ಸೆಟ್ಲ್ ಆಗ್ಬಿಡ್ತಿದ್ದೆ ಲೈಫಲ್ಲಿ. ಬಟ್ ಇಲ್ಲಿವರೆಗೂ ನಾನು ನಡ್ಕೊಂಬಂದಿರೋದು, ನಾನು ಒಂದಿಷ್ಟು ಅದ್ಭುತ ಟೆಕ್ನಿಷಿಯನ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಬ್ರ್ಯಾಂಡೆಡ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇದೇ ಥರದ್ದೊಂದೆರಡು ಸಿನಿಮಾಗಳು ನಡೀತಾ ಇವೆ ಇಲ್ಲಿ. ಈಗ ನೋಡಿ, ಅಂದರೆ ನನ್ನ ಹೆಂಡತಿ ಆವಾಗಲೇ ಹೇಳ್ತಾ ಇರ್ತಾಳೆ, ಆ ಕಡೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಡೀತಾ ಇದೆ, ಅದ್ರ ಬೇರೆ ವಿಚಾರ, ಅದು ಆಮೇಲೆ ಮಾತಾಡೋಣ. ಅದು ಮಾಡ್ಬೇಕಾದ್ರೆ ನನ್ನ ಮಗನೇ ನಿಂಗೇನೋ ಇದು ಗೋಳಲ್ಲೇ, ಇದು ಬಂದ್ಬಿಟ್ಟು ಎಲ್ಲ ನಾವೇನೋ ಕೂತ್ಕೊಂಡು ಏನೋ ಮಾಡ್ಬಿಡ್ತೀವಿ ಅನ್ನೋದು ಏನು ಇಂಪಾರ್ಟೆಂಟ್ ಇದೆ ನಿನಗೆ ಅಂದರೆ, ನನಗೆ ಇವರೆಲ್ಲರೂ ಇಂಪಾರ್ಟೆಂಟ್ ಇದ್ದಾರೆ. ನಾಟ್ ಬಿಕಾಸ್ ದೇ ಆರ್ ಮೈ ಫ್ರೆಂಡ್ಸ್. ಇವ್ರು ಯಾರು, ಇವ್ರು ಮದುವೆ ಆಗಿದೆ ಅಂತಲೂ ನನಗೆ ಗೊತ್ತಿಲ್ಲ, ಇವ್ರ ಮಕ್ಕಳ ಹೆಸರೇನು ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಇವ್ರಿಗೆಲ್ಲ ಗೊತ್ತಿರೋದು ಓನ್ಲಿ ಬಿಕಾಸ್ ಆಫ್ ಸಿನಿಮಾ. ಅರ್ಜುನ್ ರಾಮ್ ಅವ್ರ ಮನೆಯಲ್ಲಿ ಅಂತಲೂ ನನಗೆ ಗೊತ್ತಿಲ್ಲ. ನಾವು ಸ್ಟುಡಿಯೋದಲ್ಲಿ ಸಿಗ್ತೀವಿ, ಕೆಲಸ ಮಾಡ್ತೀವಿ. ಕನ್ನಡ ಚಿತ್ರೋದ್ಯಮದಲ್ಲಿ ಇದೊಂದು ಆಗಬೇಕು ಅನ್ನೋದು ನನ್ನ ಆಸೆ. ಇಷ್ಟೊತ್ತು ಮಾತಾಡಿ ನಿಮಗೆಲ್ಲ ಬೋರ್ ಹೊಡಿಸಿದ್ರೆ ದಯವಿಟ್ಟು ಸಾರಿ, ಆದರೆ ನಮ್ಮ ಕಂಟ್ರಿ ಮೇಡ್ ಮಾತ್ರ ನಿಮಗೆ ಬೋರ್ ಹೊಡಿಸಲ್ಲ ಅನ್ನೋದು ನನ್ನ ಗ್ಯಾರಂಟಿ ಅಷ್ಟೇ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ವಿಜಯ್ ಸರ್, ಭಾಳ ಒಳ್ಳೆ ಕ್ವಶನ್ನು. ಈ ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಬಜೆಟ್ ಜಾಸ್ತಿ ಆದಂಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಜಾಸ್ತಿ ಆಗುತ್ತೆ. ಅಂದರೆ 1 ಕೋಟಿಗೆ ಇಂಥ ಜನ ನೋಡಿದ್ರೆ ಸಾಕು ಅನ್ಕೊತೀವಿ. 25 ಕೋಟಿ ಹಾಕ್ಬಿಟ್ರೆ ಇಲ್ಲ ಅವರು ಬರಬೇಕು ಅಂತೀವಿ. 500 ಕೋಟಿ ಹಾಕ್ಬಿಟ್ರೆ ಇಲ್ಲ ಅಮೆರಿಕ, ಪ್ಯಾನು, ಅದ್ಯಾವುದೋ ಮಾರ್ಸು, ಸ್ಯಾಟರ್ನ್ ಎಲ್ಲ ಕಡೆನೂ ಜನ ಬಂದು ನೋಡಬೇಕು ಅಂತೀವಿ. ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ನನ್ನ ಕಥೆಗಳಿಗೆ ಆ ತಾಕತ್ತಿದ್ರೆ ಜನ ನೋಡ್ಕೊತಾರೆ. ನನಗೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ, ಕಲ್ಟ್ ಸಿನಿಮಾ ಪ್ರೇಮಿಗಳೇ ನಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸು ಸರ್. ಈ ಸಿನಿಮಾದಲ್ಲಿ ರೌಡಿಸಮ್ ಇದೆಯಾ? ಎಸ್ ಇದೆ. ಹಾಗನ್ಬಿಟ್ಟು ನಾವು ವೈಲೆನ್ಸ್ನ ವೈಭವೀಕರಿಸೋದಕ್ಕೋಸ್ಕರ ಅಂತ ಕತೆ ಮಾಡಿದ್ದಲ್ಲ. ಅಂದರೆ ಈಗೇನಾಗುತ್ತೆ, BC ಸೆಂಟ್ರಲ್ಲಿ ಚಾಕು ಚೂರಿ ಇದ್ರೆ ಚಾಕಂತ ಹಾಕ್ಕೊಂಡು ಹೊಡೆದ್ರೆ ಅದು ಯಾವುದೋ ಒಂದು ಕೆಟ್ಟ ಡೈಲಾಗ್ ಹೊಡೆದ್ಬಿಟ್ಟು ಅಂದರೆ ಜನ ನೋಡ್ತಾರೆ, ಒಂದು ಕಿಕ್ಕೇ ಇರುತ್ತೆ ಅಂತಾರಲ್ಲ, ಆ ಕಿಕ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ತಾಯಂದ್ರಿಗೆ ಸ್ಪೇಸ್ ಕೊಡಬೇಕು. ಆಮೇಲೆ ಇಡೀ ಕಂಟ್ರಿ ಮೇಡ್ ಒಂದು ಯೂನಿವರ್ಸ್ ಥರ ಬಿಲ್ಡ್ ಮಾಡಿದ್ದೀವಿ. ಇದನ್ನು ಮಾಡೋದಕ್ಕೆ ಒಂದೇ ಧೈರ್ಯ ಅಂದರೆ, ಅದೇ ಮತ್ತೆ ಹೇಳಿದ್ನಲ್ಲ ಸರ್, ಅದೊಂದು ಲೊಕೇಶನ್ನು ಪಾವಗಡ. ನಾನು ಧೈರ್ಯ ಮಾಡಿ ಮನೆಯಿಂದ ಆಚೆ ಕಾಲಿಟ್ಟೆ, ಒಂದು ಕಾರ್ ಹಾಕೊಂಡು ನಮ್ಮ ಚೇತನ್ ಆಗಲೇ ಹೇಳ್ದಂಗೆ ಒಂದು ರೌಂಡ್ ಹೊಡೆದ್ವಿ. ದುಡ್ಡಿಲ್ಲ ಜೇಬಲ್ಲಿ, ಜೊತೆಲಿ ಯಾರು ಇರ್ತಾರೆ ಅಂತಲೂ ಗೊತ್ತಿಲ್ಲ. ಬಟ್ ಪಿಕ್ಚರ್ ಅಂತೂ ಆಗ್ಬಿಡುತ್ತೆ ಅನ್ನೋದೊಂದು ಗ್ಯಾರಂಟಿ. ಅದು ಮೊದಲಿಂದಾನೂ ಅದೇ ಬಂಡ ಧೈರ್ಯದಲ್ಲೇ. ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೂ ಹೇಳಿದ್ರು, ಯಾರ್ಯಾರನೋ ಅಕೌಂಟ್ ಮಾಡ್ತಾ ಇದೆಯಾ, ಯಾಕಪ್ಪ ನಿನ್ಗೇನು ಬೇಕಾ ಅಂದರು. ನನ್ನ ಬಂಡ ಧೈರ್ಯ, ನನಗೇನೋ ಇದೆ, ನನಗೆ ಗೊತ್ತಿಲ್ಲ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್. ಅದೇ ಒಂದು ಧೈರ್ಯದಲ್ಲೇ ಇಲ್ಲಿ ಹೊರಟಿದ್ದು ಸರ್. ನನ್ನ ಟಾರ್ಗೆಟ್ ಆಡಿಯನ್ಸು ಪ್ರವೀಣ್ ಅವ್ರು ಆಗಲೇ ಹೇಳ್ದಂಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತಾರೋ, ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತಾರೋ, ಆ ಫಾರ್ಮುಲಾ ನಾವು ಹಾಕ್ಕೊಂಡೇ ಇಲ್ಲ. ಏನಕ್ಕೆ ನಾನು ಹೇಳಿದ್ವಲ್ಲ, ನಮ್ಮ ಸಿನಿಮಾದಲ್ಲಿ 15% ವೈಲೆನ್ಸ್, 23% ಎಲಿವೇಶನ್, 43% ಪ್ಲಾಟ್,
ಅದೆಲ್ಲ ಇಲ್ಲ ಸರ್. 100% ಆರ್ಗ್ಯಾನಿಕ್ ಸಿನಿಮಾ. ಯಾರ್ಯಾರಿಗೆ ಈ ಹಿಂದೆ ಒಳ್ಳೆ ಸಿನಿಮಾಗಳು ಇಷ್ಟ ಆಗಿದೆಯೋ ಅವರೆಲ್ರಿಗೂ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಇಡೀ ಥಿಯೇಟರ್ ಖಾಲಿ ಹೊಡೆದು ಒಬ್ಬನೇ ಒಬ್ಬ ಪಿಕ್ಚರ್ ನೋಡಿ ನಾನು ಒಂದೇ ಶೋ ನಡೆದ್ರು ನನಗೆ ಅಷ್ಟೇ ಖುಷಿ ಇರುತ್ತೆ ನನ್ನ ಸಿನಿಮಾ ಬಗ್ಗೆ. ಆದರೆ ನಾವು ಬಿಡಲ್ಲ, ಮತ್ತೆ ಈ ನನ್ನ ಮಗನ ಹೊಡೆದಷ್ಟು ಇವನು ಬರ್ತಾ ಇರ್ತಾನೆ ಅಂದಂಗೆ ಎಷ್ಟು ನನ್ನ ತಲೆ ಮೇಲೆ ಹೊಡೆದ್ರು ನಾನು ವಾಪಸ್ ಬಂದು ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ. ಅದರಿಂದ ಈ ಈಕೋ ಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ಅಷ್ಟೇ ಸರ್. ಸರ್, ಮಳೆಗೂ ಕಂಟ್ರಿ ಮೇಡ್ಗೂ ಏನು ಸಂಬಂಧ ಅಂದರೆ ನಾವು ಶೂಟಿಂಗ್ ಮಾಡಿದಾಗೆಲ್ಲ ಮಳೆ ಬರೋದು, ಮಳೆ ಬರೋದಕ್ಕೆ ಚಾನ್ಸೇ ಇಲ್ದಿರೋಂಥ ಜಾಗದಲ್ಲೆಲ್ಲ ಬರೋದು. ಅದು ಇವತ್ತಿಂದಲ್ಲ, ನನ್ನ ಹಣೆ ಬರದಲ್ಲೇ ಮಳೆ ಬರೋದಿದೆ ಸರ್. ನಾನು TV ಸೀರಿಯಲ್ ಮಾಡಿದಾಗಲಿ ಸಿನಿಮಾ ಮಾಡಿದಾಗಲಿ ಅದು ನೀವು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ಸಿನಿಮಾ ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಎಂಡಿಂಗಲ್ಲಿ ಮಳೆ ಬರಬೇಕಿತ್ತು. ತೀರ್ಥಹಳ್ಳಿನಲ್ಲಿ ಲಾಸ್ಟ್ ಸೀನ್ ಅದು ನೋಡಿದರೆ ಗೊತ್ತಾಗುತ್ತೆ. ಹೀರೋ ಸಾಯೋಂಥ ಸೀನಲ್ಲಿ ಮಳೆ ಬರಬೇಕಿತ್ತು. ಅಂತ ಹಿಂಗೆ ಅಂದ್ಕೊಂಡಿದ್ದೆವು ಮಳೆ ಎಲ್ಲ ಬೀಳ್ತಾ ಇರುತ್ತೆ ಅಂತ. ಆದರೆ ನಮ್ಮ ಇದ್ದಂಥ ನಿರ್ಮಾಣ ನಮ್ಮ ಫೆಸಿಲಿಟಿಗಳಲ್ಲಿ ಮಳೆ ಬೇಡ ಅಂತ ಫಿಕ್ಸ್ ಆಗ್ಬಿಟ್ವಿ. ಇಲ್ಲ ಬಿಡಿ, ಮಳೆ ಎಲ್ಲ ತರಿಸಿ ಅಷ್ಟೆಲ್ಲ ಅದೆಷ್ಟು 26 ಗನ್ನೆಲ್ಲ ಹಾಕ್ಬೇಕು, ಯಾವನ್ ಮಾಡ್ತಾನೆ ರೋಡಲ್ಲಿ, ಮಳೆ ಇಲ್ಲದೆ ತೆಗೆದುಬಿಡಿ ಡೈರೆಕ್ಟ್ರೇ ಅಂದರು. ಪಾಪ ಅವ್ರು ನಮ್ಮ ನಿರ್ಮಾಪಕರು ಆಯಿತು ಅಂದ್ಬಿಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮಗನ ಮಳೆ ಬಂದ್ಬಿಡ್ತು. ಆಲ್ಮೋಸ್ಟ್ ಅರ್ಧ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ, ಮಳೆ ಬಂದಿದೆ. ನಾನು ಹೇಳಲಿಲ್ವಾ ಕರೆಕ್ಟಾಗಿ ನೋಡಿ ಮಳೆ ಬಂತು ಇವಾಗ ಇದರಲ್ಲೇ ತೆಗೀರಿ ಇವಾಗ ಅಂದರು. ಇನ್ನು ಅರ್ಧ ಸೀನು ಮಳೆಯಲ್ಲಿ ತೆಗೆದೆ. ನೆಕ್ಸ್ಟ್ ಡೇ ತಿರ್ಗಾ ಮಳೆ ಬರಲಿ ಅಂತ ಕಾಯ್ತಾ ಇರೋ ಥರ ಆಗ್ಬಿಡ್ತು. ಸೊ ಅವತ್ತಿಂದ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ, ಇವತ್ತು ನೋಡಿ ಪ್ರೆಸ್ ಮೀಟ್ಗೂ ಅಷ್ಟೇ ಜನ ಎಲ್ಲರೂ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಚೆ ಬರೋದು ಮಳೆ ಅಂದರೆ ಇದೇನೋ GPS ಅಲ್ಲಿ ಹುಡ್ಕೊಂಡು ಬರ್ತಾ ಇದೆ ಅನ್ಸುತ್ತೆ. ಅರವಿಂದ್ ಏನೋ ಶೂಟಿಂಗ್ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡೋದು ಮಗನ ಫಸ್ಟ್ ಮಳೆ ಬರ್ಸೋಣ, ಇವ್ನು ಸ್ವಲ್ಪ ಬೇಜಾರಾಗಲಿ ಮತ್ತೆ ಸ್ಟ್ರಾಂಗ್ ಆಗಿ ಎದ್ದು ಬರ್ತಾನೆ ಅಂತ. ಅದೇ ಇರ್ಬೋದು ಮೋಸ್ಟ್ಲಿ. ಇಲ್ಲ ಸರ್, ನ್ಯೂ ವರ್ಷನ್ ನಿಮಗೆ ಕಾಣಿಸ್ತಿರೋ ನ್ಯೂ ವರ್ಷನ್ನು ಸತ್ಯಗಳನ್ನು ಇವತ್ತು ನಾನು ಮಾತಾಡಬೇಕು ಅಂತ ಹೇಳಿದ್ದು ಮೇಯ್ನ್ ಏನಕ್ಕೆ ಅಂತಂದರೆ, ಎಲ್ಲರೂ ಇವತ್ತು ನಾವೆಲ್ಲರೂ ಕೂಡ ಸರ್ ಇಂಡಸ್ಟ್ರಿನಲ್ಲಿ ಇನ್ಸೆಕ್ಯೂರಿಟಿಗಳಲ್ಲಿ ಬದುಕ್ತಾ ಇದ್ದೀವಿ. ನನ್ನಂಥ ನಿರ್ದೇಶಕರು ನಾನು ಹೇಳೋದು. ಯಾಕೆಂದರೆ ನಾನೀಗ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರ್ಬೋದು, ಯಾರೋ ಒಬ್ಬ ದೊಡ್ಡ ಹೀರೋ ಇರ್ಬೋದು, ಅವೆಲ್ಲ ಓಕೆ. ವಾಟ್ ನೆಕ್ಸ್ಟ್ ಆ ಸಿನಿಮಾ ನಂದು ಚೆನ್ನಾಗಿ ಓಡ್ತು ಅಂದರೆ ಇನ್ನೊಂದಾಗುತ್ತೆ. ಅದೆಲ್ಲ ಕಾನ್ಫಿಡೆನ್ಸು, ಪಾಸಿಟಿವಿಟಿ, ಈ ಪ್ರಶ್ನೆಗಳು. ನಾನಿಲ್ಲಿ ಅಂದ್ಕೊಂಡಿರೋದೇನು ಅಂದರೆ, ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಮೀ. ಸರ್, ನಾನು ಒಂದು ಕತೆ ಬರೆದ್ರೆ ನಾನು ಒಂದು 5 ಸಲ ನಾನು ಹೆಂಡತಿ ಹೇಳಿದ್ರೆ ಶಬ್ಬಾಷ್ ಅಂದ್ಬಿಡ್ತಾಳೆ, ಅಲ್ಲಿಗೆ ಮುಗ್ದೋಯ್ತು, ಆರಾಮ್. ಅದು ಪಿಕ್ಚರ್ ಏನಕ್ಕೆ ಆಗಬೇಕು ಅಂದರೆ ಈ ಎಲ್ಲ ಪೆಟ್ಟು ತಿಂದಿರೋರು ಜೊತೆಯಲ್ಲಿ ಸೇರಬೇಕು ಅಂತ. ಸೊ ನನ್ನ ಅಪ್ಡೇಟೆಡ್ ವರ್ಷನ್ ಅನ್ನೋದಕ್ಕಿಂತಲೂ ನನ್ನ ಮೊದಲಿಂದ ಕೂಡ ಇದೇ ಮಾಡಿದ್ದು. ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಅನೀಶ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನಾನು ಅವ್ರನ್ನ ಅನೀಶ್ನ ನೋಡಿದಾಗ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅಂತ ಅನ್ನಿಸ್ತು. ಬಾಗರು ಶೂಟಿಂಗ್ ಹೋಗೋಣ ಅಂತ ಕರ್ಕೊಂಡೋಗಿದ್ದು. ತುಗ್ಲಕ್ ಮಾಡಿದಾಗ ನಾನು ರಕ್ಷಿತ್ತು ಎಲ್ಲೋ ರೋಡ್ ಸೈಡಲ್ಲಿ ಟೀ ಕುಡಿತಾ ಇರಬೇಕಾದ್ರೆ ಇನ್ಯಾರೋ ಹೀರೋಗೆ ಅಂತ ಕತೆ ಹೇಳಿದ್ದು. ಅದು ಅವರು ಇಲ್ಲ ಇದು ಚೆನ್ನಾಗಿದೆ ಬಟ್ ಅಂತ ಅಂದಿದ್ರು. ನಾನು ಅದನ್ನು ರಕ್ಷಿತ್ ಹೇಳಿದಾಗ ಅವನು ಗುರು ಇದನ್ನ ನಾನೇ ಮಾಡಿಬಿಡ್ತೀನಿ ಅಂದ. ಬಾ ಹೋಗೋಣ ಅಂದ್ವಿ. ನೆಕ್ಸ್ಟ್ ಮಂತಲ್ಲಿ ಶೂಟಿಂಗು. ಹುಲಿರಾಯ ಮಾಡುವಾಗ ಬಾಲು ನಾಗೇಂದ್ರ ಎಂಥ ಅದ್ಭುತ ಕಲಾವಿದ, ಅವನೊಬ್ಬ ಇಲ್ಲಿ ಸ್ಟೇಜ್ ಮೇಲೆ ಇಲ್ಲ, ಆಯಪ್ಪ ಇರಬೇಕಿತ್ತು ನಮ್ಮ ಸಿನಿಮಾದಲ್ಲಿ. ಅಂದರೆ ಹುಲಿರಾಯ ಮಾಡಿದಾಗ ಬಾಲು ಒಂದು ಫಂಡೇ ನಮ್ಮ ಆಫೀಸಿಗೆ ಬಂದರು. ಗುರು ಒಂದು ಪಿಕ್ಚರ್ ಮಾಡ್ಬಿಡೋಣ ಅಂದ. ನನಗೆ ಅಲ್ಲೇ ಹುಲಿರಾಯ ಕಾಣಿಸ್ದ, ಹುಲಿರಾಯ ಆಯಿತು. ಇದು ಹಿಂಗಾಗಬೇಕು ಸಿನಿಮಾಗಳು ಅಂದಾಗ, ಓಕೆ ದೊಡ್ಡ ಸಿನಿಮಾ ಮಾಡೋಣ, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು, ಒಳ್ಳೊಳ್ಳೆ ಡೈರೆಕ್ಟರ್, ಸಕ್ಕತ್ತಾಗಿರೋ ಸಿನಿಮಾಗಳು ಮಾಡೋಣ, ಅದೆಲ್ಲ ಇವರೆಲ್ರಿಗೂ ಇರುತ್ತೆ. ಬಟ್ ನಾವುಗಳೇ ಸೇರಿ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡೋಣ ಅಂದ್ಕೊಂಡಾಗ ಈ ಪೆಟ್ಟು ಎಲ್ಲರೂ ಏನು ಪೆಟ್ಟು ತಿಂದಿಲ್ಲ ಪಾಪ, ಬಟ್ ಒಂಥರ ನಮ್ಮ ಪೆಟ್ಸ್ ಎಲ್ಲರೂ ಸೇರಿ ನಾವು ವಿ ಹ್ಯಾವ್ ಡನ್ ದಿಸ್ ಅಂತ ಹೇಳ್ಬೋದು. ಸರ್, ಒಂದು ನೋಡೋರಿಗೆ ಎಲ್ಲೋ ಅರವಿಂದ್ ಅವ್ರು ಹೇಳ್ದಂಗೆ ನಾವೆಲ್ಲರೂ ವಿ ಆರ್ ಆಲ್ ವೇಟಿಂಗ್ ಫಾರ್ ದಿ ಆಪರ್ಚುನಿಟಿ, ರೈಟ್? ಸೊ ನಮಗೆಲ್ಲರಿಗೂ ವಿ ವಾಂಟ್ ಟು ಶೋ ಅವರ್ ಟ್ಯಾಲೆಂಟ್. ಸೊ ಫಸ್ಟ್ ಆಪ್ಷನ್ ಆ್ಯಸ್ ಎ ಆ್ಯಕ್ಟರ್ ನಗ್ಸೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ದ್ವಾರಕೀಶ್ವರ್ ಮಗ ನಗ್ಸೋದೇನೋ ಎಕ್ಸ್ಪೆಕ್ಟೆಡ್. ಮಾತಾಡಿದ್ರೆ ಅಪ್ಪ ಕಾಣಿಸ್ತೆ. ಇವಾಗ ನಾನು ಇದು ಮಾಡ್ಬೇಕಾದ್ರೆ ನೀವು ಹೇಳಿದ್ರಿ ಅಲ್ಲ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಫಾದರ್ನೇ ನೋಡ್ದಂಗೆ ಆಗುತ್ತೆ, ನಿಮ್ಮ ಜೊತೆ ನಿಂತರೆ ಹಂಗೆ ಅಂತ. ಸೊ ಇಟ್ ಎಕ್ಸ್ಪೆಕ್ಟೆಡ್. ಬಟ್ ಯು ವಿಲ್ ಸಿ ಡಿಫ್ರೆಂಟ್ ವರ್ಷನ್. ಯಾಕಂದರೆ ಮಾಡಬೇಕಾದ್ರೆ ನನಗೆ ಅದೊಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ಅರವಿಂದ್ ಅವರು ಇದನ್ನು ಫಸ್ಟ್ ಟೈಮ್ ನನಗೆ ಬಂದು ಹೇಳಿದಾಗ ಆವಾಗ ಅಪ್ಪ ವಾಸ್ ದೇರ್. ಅಪ್ಪಾಜಿಗೆ ನಾನು ಹೇಳಿದೆ ಈ ಥರ ಇದಾಗಿದೆಪ್ಪ ಅಂತ. ಯಾಕಂದರೆ ನಮ್ಮದು APK ನೋಡಿದಾಗ ಅಪ್ಪ ಬಂದಿದ್ದರು ಪ್ರೀಮಿಯರ್ ಶೋಗೆ. ಅವ್ರು ಒಂದೇ ಮಾತಂದರು ನನಗೆ, ಅರವಿಂದ್ ಕೌಶಿಕ್ ಫಸ್ಟ್ ಕ್ಲಾಸ್ ಡೈರೆಕ್ಟರ್ ಅಭಿ, ಸೂಪರಾಗಿ ನಿಂಗೆ ರೋಲ್ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸಾಗಿ ಮಾಡಿದ್ಯಾ, ನಿನ್ನ ಕೈಲಿ ಕೆಲಸ ತೆಗೆಸಿದ್ದಾರೆ ಅಂತಂದರು. ಆ್ಯಂಡ್ ನಾನು ಐ ಆಲ್ವೇಸ್ ಬಿಲೀವ್ ಡೈರೆಕ್ಟರ್ ಸಕ್ಸಸ್ ಆದರೆ ಆ್ಯಕ್ಟರ್ಸ್ಗೆಲ್ಲ ಸಕ್ಸಸ್ ಬರುತ್ತೆ. ಆ್ಯಕ್ಟರ್ ಸಕ್ಸಸ್ ಆದರೆ ಇನ್ನೊಬ್ಬ ಇಲ್ಲ ಇನ್ನಿಬ್ಬರು ಅವನ ಜೊತೆ ಟ್ರಾವೆಲ್ ಆಗ್ತಾರೆ ಹೊರತು. ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಅಫ್ಕೋರ್ಸ್ ಎಲ್ಲದಕ್ಕೂ ಎಕ್ಸೆಪ್ಷನ್ಸ್ ಎಲ್ಲ ಇದ್ದಾರೆ. ಸೊ ನಮಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಸರ್ ದೇರ್ ಆರ್ ವೆರೈಟೀಸ್ ಆಫ್ ಎಮೋಷನ್ಸ್
ಆ ನವರಸಗಳು ಅಂತ ಏನು ಹೇಳ್ತಾರೆ ಎಲ್ಲ ಉಂಟು. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಈ ಸ್ಕ್ರೀನಲ್ಲಿ, ದಿಸ್ ಇಸ್ ಜಸ್ಟ್ 5% or 10% ಆಫ್ ಜೋಕರ್ ಜಾನಿ. ಅದಕ್ಕೆ ಅವರು ಡೈಲಾಗ್ ಕೊಟ್ಟಿದ್ದಾರಲ್ಲ ಸರ್, ಐ ಆಮ್ ದಿ ಜೋ ಪೆಸಿ ಆಫ್ ದಿಸ್ ಪಿಕ್ಚರ್ ಅಂತ, ಆ ಥರ ಒಂದು ಪಾತ್ರ ಸರ್. ಹೇಳಿ ಸರ್. ಸರ್ ಇದಕ್ಕೆ ಏನಂದ್ರೆ ಎಲ್ಲ ಸಿನಿಮಾ ಈಗ ಐ ಆಮ್ ಜೋಕರ್ ಜಾನಿ, ಐ ಆಮ್ ದಿ ಜೋ ಪೆಸಿ ಆಫ್ ದಿ ಸ್ಟೋರಿ ಅಂತ. ಜೋ ಪೆಸಿ ಏನು ಅಂತಂದ್ರೆ ಒಬ್ಬ ಹಾಲಿವುಡ್ ಆ್ಯಕ್ಟ್ರ್. ಅವನು ಎಲ್ಲ ಈ ಮಾರ್ಟಿನ್ ಸ್ಕಾರ್ಸೆಸಿ ಸಿನಿಮಾಗಳಲ್ಲಿ ಅದು ಸುಮ್ಮನೆ ಇವ್ರಿಗೇನಂದ್ರೆ ಸಿನಿಮಾದಲ್ಲಿ ಇವ್ರಿಗೆ ಹಾಲಿವುಡ್ ಹುಚ್ಚು ಜಾಸ್ತಿ. ಮತ್ತು ಮುಂಚೆ ರಾಬರ್ಟ್ ಡಿ ನಿರೋ, ಆಲ್ ಪಚಿನೋ, ಜೋಕರ್ ಜಾನಿ ಇದು ಅದೆಲ್ಲ ಹೇಳ್ತಾ ಇರ್ತಾರೆ ಟೋಟಲಿ ಸಿನಿಮಾದಲ್ಲಿ. ಸೊ ಅದೊಂದು ಮೆಟಫರ್ ಆಗಿ ತೊಗೊಂಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಸರ್, ನಾನು ಇಲ್ಲಿ ಕಥೆನೂ ಮುಚ್ಚಿಡ್ತಾ ಇಲ್ಲ, ನೀವು ಕೇಳಿರೋದಕ್ಕೆ ಡೈರೆಕ್ಟ್ ನನ್ನ ಕಥೆ ರಿವೀಲಿಂಗ್ ಆನ್ಸರ್ ನಾನು ಹೇಳ್ತಾ ಇದ್ದೀನಿ ಸರ್. ಪೆಂಡಾಲ್ಪುರ ಅನ್ನೋ ಊರು, ಆ ಊರಲ್ಲಿ ಒಂದು ದಂತಕತೆ. ಯಾರೋ ಒಬ್ಬ ಒಂದು ಭಾಳ ವರ್ಷಗಳಿಂದ ಅಲ್ಲೊಬ್ಬ ಋಷಿ ಇದ್ದಂತೆ, ಅದು ಯಾರೋ ಒಬ್ಬ ರಾಜಂಗೆ ಶಾಪ ಕೊಟ್ಟಿದ್ದಂತೆ, ಅವನ ಊರಿನ ಬೆಟ್ಟ ಆಗ್ಬಿಟ್ಟಿದ್ದಾನಂತೆ ಅನ್ನೋದು ಒಂದು ಪ್ರತೀತಿ ಇರುತ್ತೆ, ಒಂದು ದಂತಕತೆ. ಅದನ್ನು ಭಾಳ ಗಾಢವಾಗಿ ನಂಬಿರುವಂಥ ಪಾತ್ರ ಈ ಜೋಕರ್ ಜಾನಿ ಅಲಿಯಾಸ್ ಜನಾರ್ದನ್ ರಾವ್. ಈ ಜನಾರ್ದನ್ ರಾವ್ ಕೆಲಸ ಏನು ಅಂದರೆ ಲೋಕಲ್ ಪಾರ್ಟ್ ಟೈಮ್ ರೈಟ್ರು. ಈ ಊರುಗಳಿಗೆ ನಾವು ಯಾವುದಾದ್ರೂ ಏನೋ ಧರ್ಮಸ್ಥಳಕ್ಕೋ ಅಲ್ಲಿ ಇಲ್ಲಿ ಹೋದರೆ ಈ ತಿರುಪತಿ ತಿಮ್ಮಪ್ಪ, ಶನೇಶ್ವರನ ಇದು ಅಂತ 30 ರೂಪಾಯಿ ಬುಕ್ಲೆಟ್ಗಳು ಸಿಗ್ತಾವಲ್ಲ, ಆ ಥರ ಪೆಂಡಾಲ್ಪುರದ ಶಾಪ ಅಂತ ಇವರೊಂದು ಪುಸ್ತಕ ಬರೆದು ಬಿಟ್ಟಿರ್ತಾರೆ. ಇವರ ಭಾಳ ಗಾಢವಾದ ನಂಬಿಕೆ ಏನು ಅಂತಂದರೆ ಆ ಬೆಟ್ಟಪ್ಪ ಬರ್ತಾನೆ, ಇವರು ಬುಕ್ಕಲ್ಲಿ ಏನು ಬರೆದಿರ್ತಾರೋ ಆ ಥರ ಒಬ್ಬ ಬೆಟ್ಟಪ್ಪ ಬಂದು ಇಲ್ಲಿರೋ ಪಾಪಿಗಳನ್ನೆಲ್ಲ ಸರ್ವ ನಾಶ ಮಾಡ್ಬಿಡ್ತಾನೆ ಅಂತ ನಂಬಿ ಬದುಕ್ತಾ ಇರ್ತಾರೆ. ಈ ನಂಬಿಕೆ ಈ ಸಿನಿಮಾನ ಎಷ್ಟು ಏನಂತಾರೆ ಎಲ್ಲೆಲ್ಲಿಗೆ ತೊಗೊಂಡೋಗುತ್ತೆ ಅನ್ನೋದಕ್ಕೆ ಈ ಅಪ್ಪ ಜೋಕರ್ ಆಗ್ತಾರೆ. ಸೊ ಒಂಥರ ಸೂತ್ರಧಾರಿನೂ ಹೌದು, ಪಾತ್ರಧಾರಿನೂ ಹೌದು, ಲೈಕ್ ದಟ್. ಅದು ಎಲ್ಲ ಹೇಳ್ಬಿಡೋಕ್ಕಾಗಲ್ಲ ಸರ್, ಅಷ್ಟೇ. ಬೆಟ್ಟಪ್ಪ ಏನು ಅಂತಂದರೆ ಇಡೀ ಕಥೆಗೆ ಅದೇ ನಾವು ಆಗಲೇ ಒಂದು ವಿಡಿಯೋ ಹಾಕ್ದಂಗೆ ರಿವೀಲಿಂಗ್ ದಿ ಕಥಾನಾಯಕ ಅಂತ ಹಾಕ್ಬಿಟ್ಟು ನಾವು ಯಾವುದು ಹೀರೋನ ತೋರಿಸ್ದೆ ಬೆಟ್ಟಪ್ಪನ ತೋರಿಸೋದು. ಯಾಕಂದ್ರೆ ಈ ಸಿನಿಮಾಗೆ ಬೆಟ್ಟಪ್ಪನೇ ಕಥಾನಾಯಕ. ಇಲ್ಲೆಲ್ಲ ಇರೋರೆಲ್ಲ ನಾವ್ಯಾರು ಹೀರೋಗಳಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಟ್ ಈಸ್ ಬಿಕಾಸ್ ಬೆಟ್ಟಪ್ಪ ಈ ಇಡೀ ಸಿನಿಮಾಗೆ ಹೀರೋ ಆಗ್ತಾನೆ. ಅವನು ಯಾರು ಅನ್ನೋದೇ ಸಿನಿಮಾ ಆ್ಯಕ್ಚುಲಿ. ಅದು ನಾನಾ ಯಾರು ಬ್ಯಾಂಕಾಕ್ ಬುಜ್ಜಿನ, ಮಜ್ಜಿಗೆನ, ಯೂಶುವಲ್ ಸಸ್ಪೆಕ್ಟ್ಸ್ ಅಂತೀವಿ ಸರ್. ಅಂದರೆ ಒಂದು ಸಿನಿಮಾದಲ್ಲಿ 2ನೇ ನಿಮಿಷಕ್ಕೆ ಯಾರೊಬ್ಬ ಢಮಾರ್ ಅಂತ ಸತ್ತೋಗ್ಬಿಟ್ರೆ ಅವ್ನು ಇವ್ ನೋಡ್ದನ ಅಥವಾ ಈ ಕಳ್ಳನ ಮಗ ಇವ್ ನೋಡ್ದನ ಅಂತಿರುತ್ತಲ್ಲ, ಅದೇ ನಮ್ಮ ಸಿನಿಮಾ. ಸೊ ಇದರಲ್ಲಿ ಬೆಟ್ಟಪ್ಪನೂ ಒಡ್ದನ ಅಂತ ಬರುತ್ತೆ, ಒಡ್ದನೋ ಇಲ್ವೋ ನಮಗೆ ಗೊತ್ತಿಲ್ಲ, ಲೈಕ್ ದಟ್. ರೈಟ್ ಸರ್. ಈ ಸಿನಿಮಾಗೆ ಸಿನ್ಸಿಯರಿಟಿ ಇಸ್ ದಿ ಓನ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಸರ್. ಇವತ್ತು ನಾವು ಇಲ್ಲೇನು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಸರ್, ಈ ಪ್ರೆಸ್ ಮೀಟ್ ಮಾಡಿದಾಗ ಇದನ್ನು ನಾಳೆ ದಿವಸ ಯೂಟ್ಯೂಬಲ್ಲಿ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಮಾಡಾದ್ಮೇಲೆ ಇದನ್ನು ಇನ್ನೊಂದಿಷ್ಟು ನಾವು ಜನಕ್ಕೆ ಹೇಳ್ತಾ ಹೋಗ್ತೀವಿ. ಒಬ್ಬರಿಂದ ಒಬ್ಬರಿಗೆ ಟಾಕ್ ಸ್ಪ್ರೆಡ್ ಆಗುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಚಾರ ಇದೆ ಅಂತ ಅನ್ಸುತ್ತೆ. ಅವರು ಕೊನೆಗೆ ನಮ್ಗೆ ಯಾವತ್ತೂ ಒಂದು ದಿವಸ ಒಂದಿಷ್ಟು ಜನರಿಗೆ ಇದು ರೀಚ್ ಆಗಿದೆ ಅಂತ ಸಂದರ್ಭದಲ್ಲಿ ಇದನ್ನು ತೆರೆ ಮೇಲೆ ತರ್ತೀವಿ ಅಂತ ಅಷ್ಟೇ ಸರ್. ಖಂಡಿತ ಮಾಡಲ್ಲ ಸರ್. ಎಲ್ಲೇ ಒಂದು ಬಿಲ್ ಬೋರ್ಡು, ಯಾವುದೇ ಒಂದು ಔಟ್ಡೋರ್ ಅಡ್ವರ್ಟೈಸಿಂಗ್ ಮಾಡಿ ಪ್ರಚಾರ ಮಾಡ್ತೀವಿ ಸರ್. ಪ್ರಚಾರಕ್ಕೋಸ್ಕರ ಪ್ರಚಾರ ಮಾಡಲ್ಲ. ನನಗೆ ನಂಬಿಕೆ ಇರೋದು, ನೀವು ಮಾತು ಜಾಸ್ತಿ ಅಂತ ಹೇಳಿದ್ರು ಕೂಡ ಇನ್ನೂ ಜಾಸ್ತಿ ಮಾತಾಡಿಕೊಂಡೇ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗಿದು ಏನಕ್ಕೆ ಮುಖ್ಯ ಆಗುತ್ತೆ ಅಂದರೆ ಸರ್, ನಾನು ಮಾತು ಆಡದೆ ಎಷ್ಟೋ ಕಾಲಗಳ ನಡುವೆ ನಮಗೆ ಒಂದು ಡೌಟ್ಗಳು ಬಂದ್ಬಿಟ್ಟಿದೆ, ನಾವು ಪಿಕ್ಚರ್ ಮಾಡಬೇಕಾ ಬೇಡವಾ ಇವತ್ತು ಅಂತ. ಸರ್ ಇದೇನು ಗೊತ್ತಾ ಸರ್, ಬರದೇ ಇದ್ರು ನಾನು ನಿಮಗೆ ಹೇಳಿದ್ದೀನಲ್ಲ ಸರ್, ಅದೇ ನನ್ನ ಖುಷಿ. ಅಂಡ್ ಇಲ್ಲ, ನನ್ನ ಪ್ರವೀಣ್ ಅವ್ರ ಇಬ್ಬರು ಕಲ್ಪನೆ ಅಥವಾ ಏನು ನಮ್ಮ ಒಂದು ಕ್ಲಾರಿಟಿ ಏನು ಅಂತಂದರೆ ಸರ್, ನಾವು ಏನನ್ನು ಹೇಳಬೇಕು ಅಂತಿದ್ದೀವೋ ಅದನ್ನ ಹೇಳಿದ್ರೆ ಎಲ್ಲಿಗೆ ಏನು ತಲುಪಬೇಕೋ ಅದು ತಲುಪುತ್ತೆ ಅನ್ನೋ ನಂಬಿಕೆ ಮೇಲೆ ಈ ಪಿಕ್ಚರ್ ಮಾಡಿರೋದು ಟೋಟಲಿ. ಸೊ ಇವತ್ತು ನಾವು ಇದನ್ನು ಹೇಳಿರೋಂಥ ಸಂದರ್ಭದಲ್ಲಿ 4 ಜನಕ್ಕೆ ಏನೋ ಮಾಡಿರ್ತಾನೆ ಗುರು, ಇವಾಗ ಅಟ್ಲೀಸ್ಟ್ ಬಯ್ಯೋಣ ಅಂತಾದರೂ ಪಿಕ್ಚರ್ ನೋಡ್ತಾರೆ ಸರ್. ಅದೇ ಸರ್. ಫಸ್ಟ್ ಆಫ್ ಆಲ್ ಈ ಹಿಂದೆ ನಾನು ಮರ್ಯಾದೆ ಪ್ರಶ್ನೆ, ಬ್ಯಾಚುಲರ್ಸ್ ಪಾರ್ಟಿ ಎಲ್ಲ ಮಾಡಿದ್ದೆ. ಈ ಪ್ರಾಜೆಕ್ಟ್ ಒಂಥರ ಖುಷಿ ಏನಂದರೆ, ಹುಲಿರಾಯ ಆದಮೇಲೆ ಅರವಿಂದ್ ಸರ್ ಜೊತೆ ಕೊಲಾಬ್ರೇಷನ್. ಆ್ಯಕ್ಚುಲಿ ನಾನು ಹುಲಿರಾಯ ಮುಂಚೆ ಸೆಲ್ಫಿ ಅಂತ ಮಾಡಿದ್ದೆ, ಬಟ್ ಹುಲಿರಾಯ ಮುಖಾಂತರ ನನಗೇನೇ ಒಂದು ಮ್ಯೂಸಿಕಲಿ ಒಂದು ರೀಚು ಮತ್ತು ಟ್ಯಾಲೆಂಟು, ಆ ಒಂದು ಸಾಂಗ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಒಳ್ಳೆ ರೀಚ್ ಸಿಕ್ಕಿದ್ದೆ ಹುಲಿರಾಯ ಅಂತ ಪ್ರಾಜೆಕ್ಟಿಂದ. ಸೊ ಅದೇ ಟೀಮ್ ಮತ್ತೆ ಒಟ್ಟಾಗಿ ಸ್ಟಾರ್ಟ್ ಮಾಡಿದ್ದು, ಅದು ತುಂಬ ಖುಷಿ ಇದೆ. ಸೊ ಮತ್ತು ಯೂಶುವಲ್ ಫಾರ್ಮ್ಯಾಟ್ ಥರನೇ ಈ ಥರ ಒಂದು ಸಾಂಗ್ ಮಾಡೋಣ, ಈ ಥರದ್ದು ಒಂದು ಸಾಂಗ್ ಅಲ್ಲದೆ ಒಂದು ಕತೆ ತೊಗೊಂಬಂದು, ಇಲ್ಲಿ ನೋಡಿದ್ರಲ್ಲ ಡಿಫ್ರೆಂಟ್ ಫ್ಲೇವರ್ಸ್ ಇರೋ ಪಾತ್ರಗಳು. ಸೊ ನೀವು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿದ್ರೂ ಎಲ್ಲ ಥರದ ಜಾನರ್ ಆಫ್ ಸೌಂಡ್ ಕೇಳ್ಬೋದು. ಎಲ್ಲೋ ಒಂದು ಕಡೆ ಪಾತ್ರ ಒಂದು ಸೈಕಾಗಿ ಬಿಹೇವ್ ಮಾಡಿದಾಗ ಅಲ್ಲಿ ಡಬ್ ಸ್ಟೆಪ್ ಬರ್ಬೋದು, ಎಲ್ಲೋ ಒಂದು ಕಡೆ ಟೆಕ್ನೋ EDM ಬರ್ಬೋದು, ಕಟ್ ಮಾಡಿದ್ರೆ ಮತ್ತೆ ಫೋಕ್ ಬರ್ಬೋದು, ಎಲ್ಲ ಥರದ ಫ್ಲೇವರ್ ಆಗಿರೋವಂಥ ಸೌಂಡಿಂಗ್ ಕೇಳ್ಬೋದು ಈ ಚಿತ್ರದಲ್ಲಿ. ಸೊ ಇಟ್ ವಾಸ್ ಅ ಚಾಲೆಂಜ್. ಮ್ಯೂಸಿಕಲಿ ನೋಡಬೇಕು ಅಂದರೆ ಟಿಪಿಕಲ್ ಒಂದಷ್ಟು ಥೀಮ್ಸ್ ಮಾಡಿ ಕಂಟಿನ್ಯೂಟಿ ಅದು ಫ್ಲೋ ಅಲ್ಲಿ ಮಾಡೋದಕ್ಕಿಂತ ಇದು ಕಂಪ್ಲೀಟ್ಲಿ ಕ್ಯಾರೆಕ್ಟರ್
ಬೇಸ್ಡು ಆ ಕ್ಯಾರೆಕ್ಟರ್ ಏನು ಜರ್ನಿ ಮಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನಿದೆ, ಎಂಡ್ ಆಫ್ ದ ಡೇ ಎಲ್ಲ ಥರದ್ದು ಸೌಂಡ್ ಮಾಡಿ ನಾವು ಓವರ್ ಆಲ್ ನೋಡಿದಾಗ ಒಂದು ಸೌಂಡ್ ಸ್ಕೇಪ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಬಟ್ ಈ ಪ್ರಾಜೆಕ್ಟ್ ಬಂದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಎಟ್ ತುಂಬ ಖುಷಿನೂ ಆಯಿತು. ಸೊ ಸಾಂಗ್ಸ್ ಪ್ರಕಾರ ಹೋಗಬೇಕು ಅಂದರೆ 4 ಸಾಂಗ್ಸ್ ಇದೆ. ಎರಡು ಫೋಕ್ ಸಾಂಗ್ ಥರ ಬರುತ್ತೆ, ಒಂದು ಮೆಲೋಡಿ ಸಾಂಗ್ ಇದೆ. ಸಾಂಗ್ಸ್ ಸದ್ಯದಲ್ಲೇ ರಿಲೀಸು ಮಾಡ್ತೀವಿ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಅರವಿಂದ್ ಸರ್ ಈ ಪ್ರಾಜೆಕ್ಟ್ಗೆ, ಥ್ಯಾಂಕ್ ಯು ಸರ್. ಇದು ಪ್ಲ್ಯಾನ್ ಮಾಡಿ 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 ಏನಾಗುತ್ತೆ ಅಂದರೆ ಸರ್, ಪ್ಲ್ಯಾನ್ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣವೇ ನಾವು ಪ್ಲ್ಯಾನಿಂಗಲ್ಲಿ ಬುದ್ಧಿವಂತರಾಗ್ಬಿಡ್ತೀವಿ ಸರ್. ಇದನ್ನು ಹಂಗೆ ರೀಚ್ ಮಾಡೋಣ, ಹಿಂಗೆ ರೀಚ್ ಮಾಡೋಣ ಅಂದಾಗ ನಾವು ನಮ್ಮ ಸೋಲ್ ಕಂಟೆಂಟ್ ಏನಿದೆಯಲ್ಲ ಅದನ್ನ ಬಿಟ್ಬಿಟ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಸಿನಿಮಾದ ಮುಖ್ಯ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಂಟೆಂಟ್ ಒಂದೇ ಸರ್. ಯಾಕೆಂದರೆ ಇಲ್ಲಿ ಸ್ಟಾರ್ಗಳು ಇಲ್ಲ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಅಂದರೆ ಈಗ ಯಾರೋ ಒಬ್ಬರನ್ನ ನಾನು ಸುಮ್ಮನೆ ಸ್ಟಾರ್ ಮಾಡಬೇಕು ಅಂತಂದರೆ, ಅಥವಾ ಇವ್ರು ಸಕದ ಮಾಡಿದ್ರು, ನನಗೆ ನಾನು ಓದ ತಕ್ಷಣ ನನಗೆ ಡೇಟ್ ಕೊಟ್ಟರು, ಅವೆಲ್ಲ ಬೇರೆ ವಿಚಾರ. ಇಲ್ಲಿ ನಮ್ಮ ಕಂಟೆಂಟೇ ಮಾತಾಡಬೇಕು ಅನ್ನೋದು ಒಂದೇ, ಅದೊಂದೇ ನಮ್ಮ ಪ್ರಮೋಷನಲ್ ಸ್ಟ್ರಾಟಜಿ. ಎಲ್ಲಿವರೆಗೂ ರೀಚ್ ಆಗುತ್ತೋ ನೋಡೋಣ, ದಟ್ಸ್ ಆಲ್. ಹಾಂ ಸರ್, ಥ್ಯಾಂಕ್ ಯು ಸರ್. ಸರ್ ಇದೊಂದು ಒಳ್ಳೆ ಪ್ರಶ್ನೆ ಸರ್, ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತ ಹೇಳ್ತೀನಿ, ಎಲ್ಲರೂ ಇವಾಗ ಪ್ರೀ ಡಿಸೈಡೆಡ್ ಆಗಿ ಇಂಥ ಡೇಟ್ಗೆ ರಿಲೀಸ್ ಮಾಡ್ತೀವಿ, ಅದು ನಮಗೆ ನಾವು ಮಾಡಿರೋ ಪಿಕ್ಚರ್ಗೆ ನಾವು ಇಲ್ಲಿಂದ ಹೋಗಿ ಪಬ್ಲಿಸಿಟಿ ಮಾಡಿ ಅದನ್ನು 4 ಜನಕ್ಕೆ ತೋರಿಸಿ ಅವ್ರಿಗಿಷ್ಟ ಆಗಿ ಬಾಗುರು ರಿಲೀಸ್ ಮಾಡಿ, ಇದೆಲ್ಲ ದೊಡ್ಡ ಪ್ರಾಸೆಸ್ ಇದೆ. ಅದು ನಮಗೆ ಗೊತ್ತು, ಅದೊಂದು ಕುರುಕ್ಷೇತ್ರ ಯುದ್ಧ ಇದೆ, ಅಲ್ಲೆಲ್ಲ ಗೆಲ್ಲಬೇಕು, ಆಮೇಲೆ ಆವತ್ತು ಮಳೆ ಬರುತ್ತೆ, ಥಿಯೇಟ್ರಿಗೆ ರಿಲೀಸ್, ಇದೆಲ್ಲ ಗೊತ್ತಿದ್ರೂ ಸಹ ಹೊರಟಿದ್ದೀವಿ. ಸೊ ರಿಲೀಸ್ ಪ್ಲ್ಯಾನ್ ಇಟ್ಕೊಂಡು ನಾವೇನೂ ಪ್ಲ್ಯಾನ್ ಮಾಡಿಲ್ಲ ಸರ್. ಇದು ನಮ್ಗೆ ಎಮೋಷ್ನಲಿ ರಿಲೀಸ್ ಆಗಬೇಕು ಸಿನಿಮಾ ಫಸ್ಟು. ನಿಜ ಹೇಳಬೇಕು ಅಂದರೆ ಸಿನಿಮಾ ಕಂಪ್ಲೀಟ್ ರೆಡಿ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ನಾನು ಅರ್ಜುನ್ ಒಂದ್ಸಲಿ ಕಟ್ ನೋಡಾದ್ಮೇಲೆ ಇನ್ನೂ ಸಾಲ್ತಿಲ್ಲ ಗುರು, ದೇರ್ ಈಸ್ ಅ ಲಿಟಲ್ ಲ್ಯಾಕ್ಯೂನೆ ಅಂತ ಹೇಳಿ ಇನ್ನೂ 5 ರಿಂದ 6 ನಿಮಿಷ ನಾವು ಸಿನಿಮಾನ ಟ್ರಿಮ್ ಮಾಡಿ ಎಮೋಷ್ನಲಿ ಇನ್ನೊಂಚೂರು ಅದನ್ನ ಹೈಟನ್ ಮಾಡ್ತಾ ಇದ್ದೀವಿ ಟೋಟಲಿ. ಸೊ ಪ್ರಾಬ್ಲಿ ಇನ್ನೊಂದು ವರ್ಷ ಅಂದ್ಬಿಟ್ಟೆ, ಸಾರಿ ಬೈ ಮಿಸ್ಟೇಕು, ಅನ್ಯಥಾ ಭಾವಿಸ್ಬೇಡಿ. ಇನ್ನೊಂದು ತಿಂಗಳ ಕೆಲಸ ಇದೆ, ಅದಾದಮೇಲೆ ಮಿಕ್ಕ ನಾನು ಪ್ರವೀಣ್ ಎಲ್ಲ ಮಾತಾಡಿಕೊಂಡು ಹೆಂಗೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ಇನ್ನು ಯಾವ್ಯಾವ ತಿಕ್ಕಲ್ ಟೀಸರ್ಗಳು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ವಿ ವಾಂಟ್ ಟು ಕಮ್. ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟು, ಇಷ್ಟು ಹೊತ್ತು ನಮ್ಮ ಜೊತೆಲಿ ನೀವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಒಂದು ಚಿಕ್ಕ ನಿಮ್ಮೆಲ್ಲರಲ್ಲಿ ಕೋರಿಕೆ, ನನ್ನ ಸ್ನೇಹಿತರೊಬ್ಬರನ್ನ ಸ್ಟೇಜ್ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸುಧೀರ್, ದಯವಿಟ್ಟು ಬರಬೇಕು ಇವತ್ತು. ನೋಡಿ, ಇದೊಂದು ಭಾಳ ಒಳ್ಳೆ ಬೆಳವಣಿಗೆ. ಸುಧೀರ್ ನನ್ನ ಭಾಳ ಹಳೆಯ ಸ್ನೇಹಿತರು. ರೀಲಾನ್ ಅಂತ ಒಂದು ಸಂಸ್ಥೆನಲ್ಲಿ ಅವರು ಭಾಳ ಏನಂತಾರೆ ರೂವಾರಿ ಆ ಸಂಸ್ಥೆಗೆ. ಸರ್, ಇವತ್ತು ನಮ್ಮ ಸಿನಿಮಾ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರೂ ಸಹ ಭಾಳ ಖುಷಿಯಾಗೋದೇನು ಅಂದರೆ, ಒಂದು ವೆಬ್ಸೈಟ್ ಮುಖಾಂತರ, ವೆಬ್ಸೈಟ್ ಅಂದರೆ ನಾವು ಭಾಳಷ್ಟು ವರ್ಷಗಳು ನಾವು ವೆಬ್ಸೈಟ್ ನೋಡಿರ್ತೀವಿ, ಸಿನಿಮಾ ವೆಬ್ಸೈಟ್ ಅಂತ. ಆದರೆ ಇವತ್ತು ನಾನು ಹೈದರಾಬಾದಲ್ಲಿ ಲಾಸ್ಟ್ ಒಂದು 4-5 ವರ್ಷ ಓಡಾಡಿದಾಗ ಅಲ್ಲಿ ಕಲ್ತಿರೋದು ಇದೆಲ್ಲ ನೋಡಿದಾಗ ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಗಳು ಈ ಸಿನಿಮಾನ ಅಂದರೆ ನಮ್ಮ ಕಂಟ್ರಿ ಮೇಡ್ ಟೀಸರ್ನ ನೋಡಿದಾಗ ಅಂದರೆ ಅವ್ರ ಭಾಷೆಯಲ್ಲಿ ಏನು ಮಾಡ್ತಿದ್ಯಾ ಗುರು, ಕುತ್ಕೊಂಡು ತೊಗೊಂಬ ಇದನ್ನು ಡಬ್ ಮಾಡು, ತೆಲುಗುಗೆ ಡಬ್ ಮಾಡು ಗುರು, ಭೋಜ್ಪುರಿಗೆ ಡಬ್ ಮಾಡು, ಒರಿಸ್ಸಾಗೆ ಡಬ್ ಮಾಡು. ಆ್ಯಕ್ಚುಲಿ ಒರಿಸ್ಸಾ ನಮ್ಮ ಸ್ನೇಹಿತರೊಬ್ಬರು ಬರಬೇಕಿತ್ತು, ಇವ್ರು ಬಂದಿಲ್ಲ ಅಂತ ಹೇಳಿ ನಮಗೆ 3 ಅವೆನ್ಯೂ ಮಾಡಿಕೊಟ್ರು. ಒನ್ ಆಫ್ ದೆಮ್ ಇಸ್ ಸುಧೀರ್, ಹೂ ಇಸ್ ಫ್ರಮ್ ಅ ಕಂಪನಿ ಕಾಲ್ಡ್ ರೀಲಾನ್. ಇವಾಗ ಇವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇಡೀ ನಮ್ಮ ಕಂಟ್ರಿ ಮೇಡ್ ಸಿನಿಮಾನ ಅನಂತಪುರ ಡೈರೆಕ್ಟಲ್ಲಿ ಡಬ್ ಮಾಡಿಕೊಂಡು ತೆಲುಗುನಲ್ಲಿ ರಿಲೀಸ್ ಮಾಡಬೇಕು ಅಂತ ನಾವಿಬ್ಬರು ಜೊತೆಯಲ್ಲಿ ಸೇರಿ ಹೊರಟಿದ್ದೀವಿ. ಅದಕ್ಕೆ ಮಾಡಿರೋ ವೆಬ್ಸೈಟು ಇಷ್ಟೇ ನಮಗೆ ಕಾಣ್ತಿದೆ. ಇವರೊಂದು ಭಾಳ ನಮ್ಮ ಈ ಚಿತ್ರೋದ್ಯಮಕ್ಕೆ ಬೇಕಾಗಿರೋ ಭಾಳ ಒಳ್ಳೆ ಕೊಂಡಿ ಸುಧೀರು ಮತ್ತು ಅವರ ಕಂಪನಿ. ಏನಕ್ಕೆ ಹೇಳ್ತೀನಿ ಅಂದರೆ ಸರ್, ನಾನೊಬ್ಬ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಅಂದರೆ, ಕತೆ ಹೇಳಬೇಕು ಅಂದರೆ ನನ್ನ ಹತ್ರ ಅವ್ರ ಫೋನ್ ನಂಬರ್ ಇರುತ್ತೆ, ಪಿಕ್ ಮಾಡಲ್ಲ. ಅಥವಾ ಮೆಸೇಜ್ ಹಾಕ್ತೀನಿ, ನೆಕ್ಸ್ಟ್ ವೀಕ್ ಸಿಗೋಣ ಅಂತಾರೆ. ನನ್ನ ಭಾಳ ಕ್ಲೋಸ್ ಫ್ರೆಂಡ್ ಒಬ್ಬ, ನನ್ನ ಹೀರೋ ಆ್ಯಕ್ಟ್ರ್ ಒಬ್ಬ ಇರ್ತಾನೆ, ಗುರು ನಿನ್ಗೊಂದು ಕತೆ ಹೇಳಬೇಕು ಅಂದರೆ ಸಿಗ್ತೀನಿ ನೆಕ್ಸ್ಟ್ ಮಂತು ಅಂತಾನೆ. ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಒಂದು ಡೆಸ್ಪರೇಷನ್ ಬಂದ್ಬಿಟ್ಟಿದೆ. ಅರೆ, ನಮ್ಮ ಹೀರೋಗಳನ್ನ ನಾವು ಮೀಟ್ ಮಾಡೋಕ್ಕಾಗ್ತಿಲ್ವಲ್ಲ ಗುರು, ಅವ್ರಿಗೊಂದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಆಮೇಲೆ ಮೀಟೇ ಮಾಡೋಕ್ಕಾಗಲ್ಲ ಅಂದರೆ, ಪ್ರೊಡ್ಯೂಸರ್ ಕತೆ ಹೇಳಬೇಕು ಅಂದರೆ ಆಗಲ್ಲ ಅಂದರೆ. ಸೊ ಯು ನೀಡ್ ಎ ಸಿಸ್ಟಮ್ ಫಾರ್ ದ್ಯಾಟ್. ಸುಧೀರ್ ಅವ್ರು ನಮ್ಮನ್ನು ಕಾಪಾಡಿದ್ರು. ಬರೀ ಇಲ್ಲಲ್ಲ, ಹೈದರಾಬಾದಲ್ಲಿ ನನಗೆ ಭಾಳಷ್ಟು ಒಳ್ಳೆ ಕಾಂಟ್ಯಾಕ್ಟ್ಸ್ ಮಾಡಿಕೊಟ್ಟು ನನಗೆ 2 ಸಿನಿಮಾ ಸಾಧ್ಯ ಆಗೋದಕ್ಕೆ ಹೆಲ್ಪ್ ಮಾಡಿದವರು ಸುಧೀರು. ಅವರ ರೀಲಾನಲ್ಲಿ ನಮಗೆ ಕಂಟ್ರಿ ಮೇಡ್ ಭಾಗ 2ಗೆ ಒಂದು ಭಾಳ ಅದ್ಭುತವಾಗಿರೋ ವೆಬ್ಸೈಟ್ ಮಾಡಿದ್ದಾರೆ. ಇದ್ರದ್ದು ಒಂದು ಪ್ರಯೋಜನ ಹೇಳ್ತೀನಿ. ಬೆಂಗಳೂರಲ್ಲಿ ಯಾವುದು ನಮ್ಮ ಪ್ರಸನ್ನ ಪ್ರಮೋದ್ ಥಿಯೇಟ್ರ್ ಏರಿಯಾನಲ್ಲಿರೋ ಒಬ್ಬ ನಟನಿಗೆ ಇವತ್ತು ಯಾವುದೋ ಪವನ್ ಕಲ್ಯಾಣ್ ಸಿನಿಮಾನಲ್ಲಿ ಒಂದು ಚಾನ್ಸ್ ಸಿಗಬೇಕು ಅಂದರೆ ಅದು ಕೊಂಡಿ ಕೂತಿರೋರು ಯಾರು ನಮ್ಮ ರೀಲಾನ್, ಅವ್ರನ್ನ ಫಿಲ್ಮಿ ಪ್ರೊಫೈಲ್ ಅಂತ ಕರೆದು ಹಂಗೆ ಆಗ್ಬಿಟ್ಟಿದೆ. ಸೊ ರೀಲಾನ್ ಇಸ್ ಅ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ನಮಗೆ ತೆಲುಗುಗೂ ಈ ಸಿನಿಮಾನ ಡಬ್ ಮಾಡೋದಕ್ಕೆ, ಇಂಟರ್ನ್ಯಾಷನಲಿ ತೊಗೊಂಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಒಬ್ಬ ಆರ್ಟಿಸ್ಟ್ಗೆ ಆಗ್ಬೋದು ಅಥವಾ ಟೆಕ್ನಿಷಿಯನ್ಗೆ ಆಗ್ಬೋದು, ಒಂದು ಮೂವಿಗೆ ಆಗ್ಬೋದು, ನಮಗೇನಂದರೆ ಟ್ಯಾಲೆಂಟ್ ಇದೆ, ಒಳ್ಳೆ ಮೂವಿ ಮಾಡಿದ್ವಿ, ಬಟ್ ಅದನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಟು ಪ್ರೆಸೆಂಟ್ ಇಟ್ ಅದು ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜ್ ಪ್ರೆಸೆಂಟ್ ಆಗ್ಬೋದು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಮೂವಿನ, ಅರವಿಂದ್ ಸರ್ ಮೂವೀಸ್ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ. ಸೊ ಅವ್ರ ಜೊತೆ ಕೆಲಸನೂ ಮಾಡಿದ್ದೀನಿ ಸಪ್ರೇಟಾಗಿ. ಸೊ ಮೂವಿನ ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಒಂದು ವೆಬ್ಸೈಟ್ ರೂಪಾಂತರ
ಮೂವೀಸ್ನೇ ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡ್ತಿದ್ವಿ. ಸೊ ಅರವಿಂದ್ ಸರ್ಗೊಂದು ಹಿಸ್ಟ್ರಿ ಇದೆ. ಸೊ ಅವ್ರು ಇಂಟ್ರಡ್ಯೂಸ್ ಮಾಡಿರೋದೆಲ್ಲ ಒಂದು ಹಿಸ್ಟ್ರಿ ಆಗುತ್ತೆ. ಸೊ ಆ ಸರ್ ಇಂಟ್ರಡ್ಯೂಸ್ ಮಾಡಿರೋ ಆ್ಯಕ್ಟರ್ಸ್ಗೂ ನಾನು ಆನ್ ದ ಸ್ಟೇಜ್ ಐ ವಾಂಟೆಡ್ ಟು ವಿಶ್ ಅ ವೆರಿ ಆಲ್ ದ ಬೆಸ್ಟ್. ಸೊ ಹಾಗೆ ಅವ್ರ ಮುಖಾಂತರ ಈ ವೆಬ್ಸೈಟ್ನ ಫಸ್ಟ್ ಟೈಮ್ ನಾವು ಕನ್ನಡದಲ್ಲಿ ನಾವು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿದ್ವಿ. ತೆಲುಗುವಲ್ಲಿ ಆಲ್ರೆಡಿ ದಿಲ್ರಾಜ್ ಸರ್ ಅಥವಾ ಕೆಲವು ಪ್ರೊಡಕ್ಷನ್ ಹೌಸಸ್ ಜೊತೆ ಅವ್ರ ಪ್ರಾಜೆಕ್ಟ್ಸ್ಗೂ ಈ ಥರ ವೆಬ್ಸೈಟ್ಸ್ ಮಾಡಿ ಇಂಟ್ರಡ್ಯೂಸ್ ಮಾಡ್ತಿದ್ವಿ. ಸೊ ಮೇಯ್ನ್ ರೀಲಾನ್ ಉದ್ದೇಶ ಏನಂದರೆ ಐಡೆಂಟಿಟಿ ಕೊಡಬೇಕಾಗತ್ತೆ ಸರ್. ಸೊ ಏನಂದರೆ ಒಬ್ಬ ಆ್ಯಕ್ಟರ್ ಆಗ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗ್ಬೋದು, ಒಂದು ಮೂವಿ ಆಗ್ಬೋದು. ಸೊ ಇದಕ್ಕೂ ಒಂದು ಸಿಂಗಲ್ ಪ್ಲೇಸ್ ಎಲ್ಲಿ ಸಿಗಲ್ಲ. ನಾನು ಒಬ್ಬ ಆ್ಯಕ್ಟರ್ ಬಗ್ಗೆ ಸರ್ಚ್ ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋದರೆ ಸಾಲಲ್ಲ, ಅದು IMDb ಪೂರ್ತಿ ಇನ್ಫಾರ್ಮೇಷನ್ ಸಿಗಲ್ಲ. ಯೂಟ್ಯೂಬ್ ಈ ಥರ ಡಿಫ್ರೆಂಟ್ ಲಿಂಕ್ ಸರ್ಚ್ ಮಾಡೋದಕ್ಕಿಂತ ದೆರ್ ಈಸ್ ಒನ್ ಸಿಂಗಲ್ ಲಿಂಕ್. ಆ ಲಿಂಕ್ ಓಪನ್ ಮಾಡಿದ್ರೆ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅದ್ರ ಮೇಲೆ ತಿಳ್ಕೊಳ್ಳೋಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀವಿ. ಸೊ ಹಾಗೆ ಇದು ವೆಬ್ಸೈಟು ಮುಂದೆ ಕಂಟ್ರಿ ಮೇಡ್ ಮೂವಿ ಬಗ್ಗೆ ಫರ್ದರ್ ಅಪ್ಡೇಟ್ಸ್ನ ನಾವು ಈ ವೆಬ್ಸೈಟ್ ಮುಖಾಂತರ ನಾವು ಇಂಟ್ರಡ್ಯೂಸ್ ಮಾಡ್ಬೋದು. ಥ್ಯಾಂಕ್ ಯು. ಇದು ಎಲ್ಲರೂ ಹೇಳೋ ಥರ ಭಾಳ ಥ್ಯಾಂಕ್ ಯು ಅಲ್ಲ, ಕಂಟ್ರಿ ಮೇಡ್ ತಂಡದ ಕಡೆಯಿಂದ ಒಂದು ಅನ್ಫಿಲ್ಟರ್ಡ್ ಥ್ಯಾಂಕ್ ಯು. ಈಸ್ ದ ಸ್ಟ್ರಾಂಗೆಸ್ಟ್ ಪಿಲ್ಲರ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ, ಅವ್ರು ಕೊಟ್ಟರೆ ಧೈರ್ಯದಿಂದಾನೇ ನಾವು ಇಲ್ಲಿ ನಿಂತಿರೋದು. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಸರ್. ಇನ್ನೇನು ಥ್ಯಾಂಕ್ ಯು ನಮ್ಮದು.